ತುಂಬ ಜನ ಹೇಳಿದರು ನನಗೆ, ಏನು ಅಂದರೆ ಸೂರತ್ಕಲ್ನಲ್ಲಿ ಒಬ್ಬರು ವ್ಯಕ್ತಿ ಇದ್ದಾರೆ, ಅವ್ರ ಹೆಸರೇ ಆಪತ್ ಬಾಂಧವ ಅಂತ ಹೇಳಿ. ಏನು ಸರ್ ಇದು ಆಪತ್ ಬಾಂಧವ ಅಂತ ನಿಮ್ಗೆ ಹೆಸರು ಕೊಟ್ಟಿದ್ದಾರೆ ಜನ? ಅಂದರೆ ಆ್ಯಕ್ಚುಲಿ ಇನ್ನೊಬ್ಬರ ನೋವಿನೊಂದಿಗೆ ಸ್ಪಂದಿಸುವಂಥದ್ದು ಒಂದು ನಮಗೆ ಆ ಭಾವನೆ ಬರ್ತದೆ. ಅದರಿಂದ ಇನ್ನೊಬ್ಬರ ಹೆಲ್ಪಿಗೆ ರಪ್ಪ ಹೋಗ್ತೇವೆ ನಾವು. ಅದು ಯಾವುದೇ ಬಿರಲಿ, ಪ್ರಾಣಿ ಬಿರಲಿ, ಪಕ್ಷಿ ಬಿದ್ದಲಿ, ಯಾವುದೇ ಬಿದ್ದರೂ ಸಹ ನಾವು ಅಲ್ಲಿ ಹೋಗಲೇಬೇಕು ನಾವು ಅಂತ ಒಂದು ಭಾವನೆ ಇಟ್ಕೊಂಡು. ನನ್ನ ಆಟೋದಲ್ಲಿ ಲೇಡೀಸ್ ಡ್ರೆಸ್, ಪ್ಯಾಂಟ್, ಲುಂಗಿ ನಾನು ಕಂಟಿನ್ಯೂ ಹಿಡ್ಕೊಳ್ತೇನೆ. ಇದಕ್ಕೆ ಕಾರಣ ನಾನು ನೋಡಿದ್ದೇನೆ, ರೋಡಲ್ಲಿ ಹೋಗೋ ಕೆಲವು ಜನ ಬಟ್ಟೆ ಇರೋದಿಲ್ಲ ಹುಡುಗ ಅವರು, ಅದನ್ನು ರಪ್ಪ ಹೋಗಿ ಅವರಿಗೆ ಹಾಕಿಸೋದು, ಹಂಗೆ ಹಾಕೋದು. ಯಾಕಂದರೆ ಅವ್ರು ಬೇಕಂತ ಹೋಗೋದಲ್ಲ, ಅವರ ಒಂದು ಮಾನಸಿಕವಾಗಿ ಇದಾಯಿತು ಅವರಿಗೆ. ಹಾಗೆ ಅವರಿಗೆ ಹಂಗೆ ಹಾಕೋದು, ಲುಂಗಿ ತುತ್ತಿಸೋದು, ಹುಡುಗಿಯರಿಗೆ ಆದರೆ ಅವ್ರಿಗೆ ನೈಟಿ ಕೊಡೋದು, ಇದೆಲ್ಲ ಮಾಡ್ತಿದ್ದೆ. ಏನಕ್ಕೆ ಇದ್ರ ಬಗ್ಗೆ ಮಾನವೀಯತೆ ಅಂತ ತುಂಬ ಸ್ಟ್ರೆಸ್ ಮಾಡ್ತೇನೆ? ನಿಮ್ಮ ಪ್ರಕಾರ ಮಾನವೀಯತೆ ಕಮ್ಮಿ ಆಗ್ತಿದೆಯಾ? ತುಂಬ ಕಮ್ಮಿ ಆಗ್ತಿದೆ. ಈಗ ನೀವು ನೋಡ್ಬೋದು, ಕೆಲವು ಕಡೆ ಆಕ್ಸಿಡೆಂಟ್ ಆದಾಗ ಅದರ ಫೋಟೋ ತೆಗೆದು ನಿಲ್ಲೋದು, ಆಕ್ಸಿಡೆಂಟ್ ಆದಾಗ ಹೋಗುದಿಲ್ಲ, ಅಲ್ಲಾದರೆ ಈ ಪ್ರಾಣಿಗಳು ದಾರಿಯಲ್ಲಿ ಬಿದ್ದಾಗ ಅದನ್ನು ಎತ್ತುವುದಿಲ್ಲ. ತುಂಬ ಆಗ್ತಾ ಉಂಟು, ಇದು ಬೇಕಾದಷ್ಟು ಆಗ್ತಾ ಉಂಟು. ಕೆಲವು ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲದ್ರೆ ಅವ್ನು ಮುಟ್ಲಿಕ್ಕೆ ಇನ್ನೊಂದು ಅವನ ಜಾತಿ ಈ ಜಾತಿ, ಅಲ್ಲಾದರೆ ಅವನ ಇದು ಬೇರೆ ಅವನ ಆರೋಗ್ಯ ಸರಿ ಇಲ್ಲ, ಮುಟ್ಟಬಾರ್ದು. ನಾವು ಅದನ್ನೆಲ್ಲ ಮಾಡ್ಲಿಕ್ಕೆ ಹೋದ್ರೆ ನಾಳೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅದು ನೋಡ್ಕೊಳ್ಬೇಕು. ನಮ್ದು ನಾಳೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ಅದು ಬಿಟ್ಟು ನಾವು ಇನ್ನೊಬ್ಬರಿಗೆ ನಾವು ಅಸಹ್ಯ ಮಾಡಬಾರ್ದು. ಆಫೀಸ್ನಲ್ಲಿ 3 ಜನಕ್ಕೆ ಬಿಡದೆ ಕಾಫ್, 5 ಜನರಿಗೆ ಬಿಟ್ಟು ಫೀವರ್. ಕೇಳುವಾಗ್ಲೇ ಭಯ ಆಗ್ತಿದೆ. ಅದೆಲ್ಲ ನಿಮ್ಗೆ ಏನು ಬರಲ್ಲ. ಹೇ, ಕರೆಕ್ಟ್ ಆಗಿ ಹೇಳ್ದೆ. ನನ್ನ ಇಮ್ಯುನಿಟಿ ರಿಸಲ್ಟ್ ಸೂಪರ್. ಐ ನೋ. ಹೇಗೆ ಅಷ್ಟು ಶ್ಯೂರ್? ಯಾಕೆಂದ್ರೆ ನಾವ್ ದಿನ ಕುಡಿಯೋದು ಬಿ ಶ್ಯೂರ್ 2 times a day. ಪರಿಚಯಿಸುತ್ತಿದ್ದೇವೆ ಸೈಂಟಿಫಿಕಲಿ ಪ್ರೂವನ್ ಬಿ ಶ್ಯೂರ್. ಇದರಲ್ಲಿರುವ 32 ಅತ್ಯಗತ್ಯ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್, ತುಂಬಾ ಪ್ರೋಟೀನ್ ಮತ್ತು ತುಂಬಾ ಕಡಿಮೆ ಅಳತೆ ಶುಗರ್ ನಿಮ್ಮ ಫ್ಯಾಮಿಲಿಯ ಹೆಲ್ತ್ ಮತ್ತು ಇಮ್ಯುನಿಟಿನ ಸ್ಟ್ರಾಂಗ್ ಆಗಿಡುತ್ತೆ. ಮಾತಾಡೋದೇ ನನ್ನ ಕಾಯಕ. ನನ್ನ ಹೆಸರು ವಿನಾಯಕ. ಎಲ್ರಿಗೂ ನಮಸ್ಕಾರ. ಸಾಧಾರಣ ಕೆಲಸ ಅಂತ ಅನ್ಸ್ಕೊಂಡ್ರು ಅವ್ರು ಮಾಡುವಂತಹ ಸಮಾಜ ಸೇವೆ ಅಸಾಧಾರಣ ಅಂತ ಹೆಸರು ತಗೊಂಡಿರೋ ಒಬ್ಬ ವ್ಯಕ್ತಿನ ಹುಡುಕೊಂಡು ಈ ದಿವಸ ಮೀಟರ್ ಹಾಕಿ ಪ್ಲೀಸ್ನಲ್ಲಿ ನಾನು ನಮ್ಮ ಕಡಲ ತೀರಕ್ಕೆ ಬಂದಿದ್ದೀನಿ. ನಾನು ಸುಮಾರು ಜನಕ್ಕೆ ಕೇಳಿದ್ದೆ, ನಿಮ್ಮ ಫೇವ್ರೇಟ್ ಆಟೋ ಡ್ರೈವರ್ ಯಾರು, ನಾಮಿನೇಟ್ ಮಾಡಿ ಅಂತ. ಸೊ ಹರ್ಷ ಶ್ರೀನಿವಾಸ್ ಅಂತ ಹೇಳಿ ಕುಂದಾಪುರದವರು ಈ ವ್ಯಕ್ತಿಯ ಹೆಸರನ್ನ ಹೇಳಿ ಅವ್ರ ಸ್ಟೋರಿ ಹೇಳಿದ್ರು. ಭಾಳ ಮನೋಮುಟ್ಟುವಂತಹ ಕತೆ. ಈ ಮನಮುಟ್ಟುವಂತಹ ಕಥೆಯನ್ನು ನಿಮ್ಮ ಮುಂದೆ ತರಬೇಕು ಅಂತ ಹೇಳಿ ಭಾಳ ಶ್ರಮವಹಿಸಿ ನಾನು ನನ್ನ ಟೀಮ್ ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಕರ್ನಾಟಕದ ಕರಾವಳಿ ಜನರಿಗೆ ಬದುಕು ಮತ್ತು ಸಾಧನೆಗೆ ಇರುವ ಒಲವನ್ನ ನಾವೆಲ್ಲರೂ ಕಂಡಿದ್ದೀವಿ. ಇಲ್ಲಿಯ ಕವಿಗಳು, ಪದ್ಮಶ್ರೀ ಪುರಸ್ಕೃತರು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ರಸ್ತೆ ಮೇಲೆ ಆಕ್ಸಿಡೆಂಟ್ ಆಗಿ ಬಿದ್ದ ಜನರನ್ನ ಕಾಪಾಡಿ ತನ್ನ ಬದುಕನ್ನ ಸಾರ್ಥಕ ಮಾಡ್ಕೊಳ್ತಿರೋ ಆಪತ್ ಬಾಂಧವ ಅನ್ನೋ ಆಟೋ ಡ್ರೈವರ್ನ ಹುಡುಕೊಂಡು ನಾನು ಈ ದಿನ ಸೂರತ್ಕಲ್ಗೆ ಬಂದಿದ್ದೀನಿ. ನಿಮ್ಮ ಮನಸ್ಸು ತುಂಬಿ ಬರೋ ಕೆಲವು ಕಥೆಗಳನ್ನ ಕೇಳೋಕೆ ರೆಡಿನಾ? ನಮಸ್ತೆ, ನಾನು ಉಮೇಶ್ ಶೆಡ್ಡಿ ಅಂತ. ಸುರತ್ಕಲಲ್ಲಿ ಕಳೆದ 24 ವರ್ಷಗಳಿಂದ ಆಟೋ ಓಡಿಸ್ಕೊಂಡಿದ್ದೇನೆ. ಅದರೊಂದಿಗೆ ಸಮಾಜ ಸೇವೆ ಕೂಡ ನನ್ನಿಂದ ಕೆಲವು ಘಟನೆಗಳು ನಡೀತಿದೆ. ಈ ಮಾನಸಿಕವಾಗಿ ಆ ರೋಡಲ್ಲಿ ತಿರುಗುವ ಹೊತ್ತಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ಆಸ್ಪತ್ರೆಗೆ ಸೇರಿಸೋ ಕೆಲಸ, ಅಥವಾ ಅಪಘಾತ ಆದ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಗಾಗಿ ಆಟೋದಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸುವುದು, ಯಾವುದೇ ಫಲಾಪೇಕ್ಷೆ ಇಲ್ಲದ ಕೆಲಸ ಕೂಡ ಮಾಡ್ತಿದ್ದೇನೆ. ಇದನ್ನು ನನ್ನನ್ನು ಗುರುತಿಸಿ ಸುರತ್ಕಲ್ ಪರಿಸರದಲ್ಲಿ ನನ್ನನ್ನು ಆಪತ್ ಬಾಂಧವ ನನಗೆ ಕರಿತಿದ್ದಾರೆ. ಅದರೊಂದಿಗೆ ಆಪತ್ ಬಾಂಧವ ಸಮಾಜ ಸೇವೆ ಸಂಘ ರಿಜಿಸ್ಟ್ರಾರಿಂದ ಈ ಸಂಘವನ್ನು ನಾವು ಕಟ್ಟಿಕೊಂಡು ಈ ಎಲ್ಲ ಸಮಾಜ ಸೇವೆ ಕೆಲಸವನ್ನು ನಾವು ಈ ಸುರತ್ಕಲ್ ಪರಿಸರದಲ್ಲಿ ಮಾಡ್ತಿದ್ದೇವೆ. ಯಾನ್ ಬಕ್ಕ ಎನ್ನ ರಿಕ್ಷದ ಬಗ್ಗೆ ಬಕ್ಕ ಸಮಾಜ ಸೇವೆ ಬಗ್ಗೆ ಎನ್ನ ಕುಡ್ಲದ ಗಡ ಪಾತೆರ ಬರೋದಿಲ್ಲ, ನಿಕ್ಕಳು ರೆಡಿ ಇಲ್ಲಾರ, ಮೀಟರ್ ಪಾಡ್ಲೆ ಪ್ಲೀಸ್. ಅಂತೂ ಇಂತೂ ನನ್ನನ್ನ ಭೇಟಿ ಆದ್ವಿ. ಬರೀ ಫೋನಲ್ಲೇ ಆಗಿತ್ತು ನಮ್ಮ ನಿಮ್ಮ ಮಾತು. ಕೊನೆಗೆ ಸಿಕ್ಕಿದ್ರಿ, ಬಹಳ ಖುಷಿ ಆಯ್ತು ನನಗೆ. ಪೂರ್ವಜನ್ಮದ ಪುಣ್ಯದ ಫಲ. ನಮ್ ಪುಣ್ಯದ ಫಲ ಸರ್. ತುಂಬಾ ಜನ ಹೇಳಿದ್ರು ನನಗೆ, ಏನು ಅಂದ್ರೆ ಸೂರತ್ಕಲ್ನಲ್ಲಿ ಒಬ್ರು ವ್ಯಕ್ತಿ ಇದ್ದಾರೆ, ಅವ್ರ ಹೆಸರೇ ಆಪತ್ ಬಾಂಧವ ಅಂತ ಹೇಳಿ. ಏನ್ ಸರ್ ಇದು ಆಪತ್ ಬಾಂಧವ ಅಂತ ನಿಮ್ಗೆ ಹೆಸರು ಕೊಟ್ಟಿದ್ದಾರೆ ಜನ?
ಅಂದರೆ ಆ್ಯಕ್ಚುಲಿ ಇನ್ನೊಬ್ಬರ ನೋವಿನೊಂದಿಗೆ ಸ್ಪಂದಿಸುವಂಥದ್ದು ಒಂದು ನಮಗೆ ಆ ಭಾವನೆ ಬರ್ತದೆ. ಅದರಿಂದ ಇನ್ನೊಬ್ಬರ ಹೆಲ್ಪಿಗೆ ಹೋಗ್ತೇವೆ ನಾವು. ಅದು ಯಾವುದೇ ಬಿರಲಿ, ಪ್ರಾಣಿ ಬಿರಲಿ, ಪಕ್ಷಿ ಬಿದ್ದಲಿ, ಯಾವುದೇ ಬಿದ್ದರೂ ಸಹ ನಾವು ಅಲ್ಲಿ ಹೋಗಲೇಬೇಕು ನಾವು ಅಂತ ಒಂದು ಭಾವನೆ ಇಟ್ಕೊಂಡು. ನೀವು ಮೂಲತಃ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? 24 ವರ್ಷ. 24 ವರ್ಷ. 24 ವರ್ಷದಿಂದ ಆಟೋ ಓಡಿಸ್ತಾ ಈ ತರ ಸಮಾಜ ಸೇವೆ ಮಾಡ್ತಾ ಹೌದು ಇದ್ದೀರಾ? ಹೌದು. ಮನೇಲಿ ಯಾರ್ಯಾರು ಇದ್ದೀರಾ? ಮನೆಯಲ್ಲಿ ನಾನು ಮತ್ತೆ ಅಮ್ಮ ಮಾತ್ರ ಇಬ್ಬರು. ಅಮ್ಮ, ಅಮ್ಮಂಗೆ ಎಷ್ಟು ವಯಸ್ಸು? ಅಮ್ಮನಿಗೆ ಆಯಿತು 82. 82. ಹೌದು 24 ವರ್ಷದಿಂದ ಆಟೋ ಕೆಲಸ ಮಾಡ್ತಾ ಇದ್ದೀರಾ. ಹೌದು ಹೌದು. ಏನಕ್ಕೆ ಈ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡ್ರಿ ನೀವು? ಗೊತ್ತಿಲ್ಲ, ನಾನು ನಿಜವಾಗ್ಲೂ ಭಗವಂತ ನನಗೆ ಕೊಟ್ಟ ಪ್ರಜ್ಞೆ ಆಗಿರಬೇಕು. ನಾನು ಮೊದಲು ನಿಜವಾಗಿ ನಾನೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಪ್ರೈವೇಟ್ ಕಂಪನಿಯಲ್ಲಿ ಅಲ್ಲಿ ಸೂಪರ್ವೈಸರ್ ಆಗಿ ರೈಟರ್ ಆಗಿ ಕೆಲಸ ಮಾಡ್ಕೊಂಡಿದ್ದವನು. ಆವತ್ತಲ್ಲಿ ನನಗೆ ಇದರ ಬಗ್ಗೆ ಗಮನ ಇರಲಿಲ್ಲ. ನಂತರ ಎಲ್ಲಿ ಉದ್ಯೋಗ ಇಲ್ಲ ಅಂತ ನಾನು ಏನು ಮಾಡೋದು ಗೊತ್ತಾಗಲಿಲ್ಲ. ತಕ್ಷಣ ನಾನು ಆಟೋ ನನ್ನ ಅಣ್ಣ ಆಟೋ ತಗೊಂಡ್ರು. ಆ ನಂತರ ಆಟೋದಲ್ಲಿ ಓಡಿಸ್ಕೊಂಡು ಜೀವನ ಮಾಡಿದೆ. ಆಟೋದಲ್ಲಿ ಓಡಿಸಿ ನನಗೆ ಮುಖ್ಯವಾಗಿ ಏನಾಗ್ತಿತ್ತು ಅಂದರೆ ಈ ಪರಿಸರ ನೋಡುವಾಗ ತುಂಬ ಬೇಜಾರಾಗ್ತಿತ್ತು. ಅಂದರೆ ಕೆಲವು ಜನ ಪಾಪ ಊಟ ಎಲ್ಲದು ಹೋಗ್ತಿದ್ರು ನಡ್ಕೊಂಡು, ಅವರನ್ನು ನಿಲ್ಲಿಸಿ ಕರೆಸಿ ಊಟ ಆಯ್ತಾ ಕೇಳಿದ್ರು, ಊಟ ಕೊಡಿಸೋದು ಅವರಿಗೆ. ಮಧ್ಯಾಹ್ನ ಬೆಳಿಗ್ಗೆ ಏನಾದರೂ ಹೋಗುವಾಗ ದಾರಿಯಲ್ಲಿ ಸಿಕ್ಕಿದ್ರೆ ಚಹಾ ಕುಡಿದ್ರೆ ಇಲ್ಲ, ಅವರಿಗೆ ಚಹಾ ಕುಡಿಸೋದು. ಇದೇ ನನ್ನ ಮುಂದುವರಿಸ್ತಾ ಹೋಯಿತು ಕಂಟಿನ್ಯೂ. ನೀವು ಈ ತರ ಸಮಾಜ ಸೇವೆ ಮಾಡಲಿಕ್ಕೆ ಯೋಚನೆ ಮಾಡಿ ಶುರು ಮಾಡಿದ್ಮೇಲೆ ಅಥವಾ ಮಾಡಲಿಕ್ಕೆ ಏನಾದರೂ ಪ್ರೇರಣೆ ಆದಂಥ ಒಂದು ಇನ್ಸಿಡೆಂಟ್ ಏನಾದರೂ ಇದೆಯಾ? ಮುಖ್ಯ ಕಾರಣ ಹೇಳಬೇಕಾದ್ರೆ ನನಗೆ ಗುರುಗಳ ಅನುಗ್ರಹ, ಆ ಜಗನ್ಮಾತೆ ತಾಯಿಯ ಅನುಗ್ರಹ, ನನ್ನ ಹೆತ್ತ ತಾಯಿಯ ಅನುಗ್ರಹ, ಈ ಮೂರೂ ನನಗೆ ಸಿಕ್ಕಿದ್ರಿಂದ ಈ ಕೆಲಸ ಮಾಡಲಿಕ್ಕೆ ನನಗೆ ಬಹಳ ಒಂದು ಶಕ್ತಿ ಬಂತು. ಅದಕ್ಕೆ ಮುಖ್ಯ ಕಾರಣ ನನ್ನ ಪರಮ ಪೂಜ್ಯ ಗುರುಗಳಾದ ಗುರುಪರಾಶಕ್ತಿ ಮಠದ ಪರಮ ಪೂಜ್ಯ ಗುರುಗಳಾದ ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿ ಅವರ ಒಂದು ಆಶೀರ್ವಾದ. ಆ ಗುರುಗಳ ನುಡಿ ಏನಂದರೆ, ನೀವು ಇನ್ನೊಬ್ಬರ ನೋವಿನೊಂದಿಗೆ ಸ್ಪಂದಿಸಬೇಕು. ಇನ್ನೊಬ್ಬರ ನೋವಿನೊಂದಿಗೆ ಸ್ಪಂದಿಸುವ ಶಕ್ತಿ ನಮಗೆ ಆ ಭಗವಂತ ಗುರುಗಳು ಕೊಟ್ಟರು. ನಿರಂತರವಾಗಿ ಅವರ ಸರ್, ನೀವು ಒಬ್ಬರು ಆಟೋ ಡ್ರೈವರು, ಆ ದಿವಸ ದುಡಿತೀರಾ, ಆ ದಿವಸ ಬದುಕ್ತೀರಾ. ಸಮಾಜ ಸೇವೆ ಅಂದರೆ ಒಂಥರ ತಿಮಿಂಗ್ಲ ಇದ್ದಂಗೆ, ಎಷ್ಟು ಮಾಡಿದ್ರು ಸಾಲದು. ನೀವು ಸಮಾಜ ಸೇವೆ ಮಾಡಬೇಕು ಅಂತ ಹೊರಟಾಗ ನಿಮ್ಮ ವೃತ್ತಿ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತು? ಅದು ವಿಶೇಷ. ಅದೊಂದು ಭಾಳ ನನಗೆ ವಿಚಿತ್ರ ಆಗ್ತಾ ಉಂಟು. ನನ್ನ ದಿನನಿತ್ಯ ನಾನು ದುಡಿತೀನಿ. ನನಗೆ ಯಾವುದು ಬ್ಯಾಡ್ ಹ್ಯಾಬಿಟ್ ಯಾವುದಿಲ್ಲ. ಯಾವುದು ಫಂಕ್ಷನ್ ಆಗಲಿ ಯಾವುದು ಅಟೆಂಡ್ ನಾನು ಭಾಳ ಕಮ್ಮಿ. ನಾನು ಯಾವುದು ಮೋಜಿ ಮಸ್ತಿ ಅದು ಯಾವುದಿಲ್ಲ ನನಗೆ. ನನ್ನ ಆಟೋ ಆಯಿತು, ನನ್ನ ಮನೆ ಆಯಿತು. ಕುಡ್ದೇ ಇಲ್ಲ ಹಂಗಾರೆ? ಇಲ್ಲ ಇಲ್ಲ, ನನ್ನ ಆಟೋ ಬೀಡಿ ಸಿಗರೇಟ್ ಏನು ಮಾಡಿಲ್ಲ? ಇಲ್ಲ 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 ಇಲ್ಲ. ನನ್ನ ಆಟೋ ಆಯಿತು, ನನ್ನ ಮನೆ ಆಯಿತು, ನನ್ನ ಸಮಾಜದ ಬಗ್ಗೆ ನಾನು ಸ್ವಲ್ಪ ಕಲಕಾಲಿ ನೋಡುವಂಥದ್ದು. ಮತ್ತು ದೇವಸ್ಥಾನ, ದೇವಸ್ಥಾನಕ್ಕೆ ಹೋಗೋದಿಲ್ಲ. ಎಷ್ಟು ಬೇಕು ಅದನ್ನು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರ್ತಾ ಇದ್ದೆ ನಾನು ಅಷ್ಟೇ. ಮುಖ್ಯವಾಗಿ ನನ್ನ ಉದ್ದೇಶದ ನನಗೆ ಈಗ ಸಹ ಮನಸ್ಸಲ್ಲಿ ಬರೋದು, ನಾನು ಒಂದು ಸಾಧಾರಣ 7-8 ಗಂಟೆ ಅಂತೂ ಡ್ಯೂಟಿ ಮಾಡ್ತೇನೆ. ಪ್ರತಿಯೊಂದು ನಾ ಮನೆಗೆ ಒಬ್ಸರ್ವ್ ಮಾಡೋದಾಗಿ, ಈ ಮನೇಲಿ ಈ ಪರಿಸ್ಥಿತಿ ಉಂಟಾ, ಈ ಮನೇಲಿ ಈ ಪರಿಸ್ಥಿತಿ ಉಂಟಾ, ಇದು ಯಾವಾಗ ಸರಿ ಆಗ್ಬೋದು ಅಂತ ನನ್ನ ಅದು ಆಲೋಚನೆ. ನಾನು ಇತ್ತೀಚೆಗೆ ಒಂದು ಮನೆಗೆ ನನಗೆ ಫೋನ್ ಬಂದಿತ್ತು. ಫೋನ್ ಬಂದಾಗ ನಾ ಮನೆಗೆ ಹೋದೆ. ಆ ಮನೆಗೆ ಹೋಗುವಾಗ ಒಬ್ಬರು ಇಷ್ಟೇ ಸಣ್ಣ ರೂಮಲ್ಲಿ ಮಲಗಿದ್ದಾರೆ. ಪಾಪ ಗಂಡ ಸೈಡೆಲ್ಲ ಹೋಗಿದೆ, ಮಗಳೊಂದು ಅಲ್ಲೇ ಪಕ್ಕದಲ್ಲಿ ಮಲಗಿದೆ. ಅಲ್ಲೇ ಅಡುಗೆ ಮಾಡೋದು, ಅಲ್ಲೇ ಊಟ ಮಾಡೋದು, ಅಲ್ಲೇ ಮಲಗು. ಅವರಿಗೆಲ್ಲ ಮತ್ತೆ ವ್ಯವಸ್ಥೆ ಎಲ್ಲ ನಾವು ಭಗವಂತನ ಆಶೀರ್ವಾದ ನಾವು ಮಾಡಿದೆವು. ಭಗವಂತ ಮಾಡಿಸಿದ ಏನೆಲ್ಲ ಅವರಿಗೆ ಫೀಸ್ ಎಲ್ಲ ಕಟ್ಟಲಿಕ್ಕೆ, ಶಾಲೆ ಫೀಸ್, ಕಾಲೇಜ್ ಫೀಸ್ ನಿಮ್ಮ ಕೈಯಿಂದ ಕಟ್ಟಿದ್ರು ಅಥವಾ ದಾಳಿಯಿಂದ. ನನ್ನಿಂದ ನನ್ನ ಆಟೋದಲ್ಲಿ ನನಗೆ ದುಡಿತ ಸ್ವಲ್ಪ ಕಮ್ಮಿ, ನನಗೆ ದುಡಿತ ಬರುವುದಿಲ್ಲ. ಯಾಕಂದ್ರೆ ನಾನು ಹೆಚ್ಚಾಗಿ ನನಗೆ ಫೋನ್ ಬರ್ತಾ ಇರ್ತೇನೆ, ನಾನು ಹೋಗ್ತಾ ಇರ್ತೇನೆ, ಅಲ್ಲಿ ಕರೀತಾರೆ ಇಲ್ಲಿ ಕರೀತಾರೆ, ಏನಾದರೂ ಹಾಗೆ ದುಡಿತ ಸ್ವಲ್ಪ ಕಡಿಮೆ ನನಗೆ. ಬಟ್ ಆ ದುಡಿತದ ಹಣವನ್ನು ನಾನೇನು ಉಳಿತಾಯ ಸಮಾಜಕ್ಕೆ ಕೊಡ್ತಾ ಇರ್ತೇನೆ ನಾನು. ಮತ್ತೆ ನಿಮ್ಗೆ ಯಾರು ಕೊಡ್ತಾರೆ? ನಿಮ್ಮ ಮನೆಗೆ ದುಡ್ಡೆಲ್ಲ ಯಾರು ಕೊಡ್ತಾರೆ? ಅದು ಹೇಗೆ ಅದು ಆಗ್ತದೆ. ಈಗ ಒಂದು 100 ರೂಪಾಯಿ ದುಡಿದ್ರೆ ಅದ್ರಲ್ಲಿ ನಾವು ಉಳಿಯುವುದು ಅಂತ ಇಲ್ಲ, ಅದು ಎಲ್ಲ ಹಂಚಿ ಸಮಾಜಕ್ಕೆ, ನನಗೆ, ಮನೆಗೆ ಹಾಗೆ. ಈಗ ನೀವು ಆಪತ್ ಬಾಂಧವ ಅಂತ ನಿಮ್ಗೆ ಹೆಸರು ಯಾರು ಕೊಟ್ಟಿದ್ದು ಫಸ್ಟ್? ನನಗೆ ಇನ್ನೊಂದು ಬೇಜಾರಾಗ್ತಿತ್ತು. ಪ್ರತಿ ಸಲ ನನ್ನ ಪೇಪರಲ್ಲಿ ನನ್ನ ಹೆಸರೇ ಬರ್ತಿತ್ತು. ನನಗೆ ಸರಿ ಕಾಣ್ತಿರ್ಲಿಲ್ಲ. ಯಾಕೆ ನನ್ನ ಹೆಸರೇ ಬರೋದು, ನನ್ನ ಹೆಸರು ನನಗೆ ಯಾಕೋ ಇಚ್ಛೆ ಇಲ್ಲ ಅದು. ನಾನು 4-5 ಜನ ಹುಡುಗರ ಹತ್ರ ಕೂತ್ಕೊಂಡು ಮಾತನಾಡಿದೆ, ನಾವೊಂದು ಟೀಮ್ ಮಾಡುವ, ಯಾಕೋ ನಂಗೆ ಸಮಾಧಾನ ಆಗೋದಿಲ್ಲ. ಎಲ್ಲ ಸಂಘದ ಹೆಸರು ಬರ್ತದೆ, ಉಮೇಶ ಸರಿ ಆಗೋದಿಲ್ಲ ನನಗೆ. ಉಮೇಶ್ ದೇವಡಿಗೆ ಉಮೇಶ್ ಶೆಡ್ಡಿ ಬಂತು, ಉಮೇಶ್ ಶೆಡ್ಡಿ ಅಲ್ಲಿ ಮಾಡಿದ್ದು, ಉಮೇಶ್ ಶೆಡ್ಡಿ ಇಲ್ಲಿ ಹೋದ್ದು.
ನನಗೆ ಸರಿ ಆಗಲಿಲ್ಲ. ಬಟ್ ನಾನೊಂದು ಕರೆದೆ, ನಮ್ಮ ಫ್ರೆಂಡ್ಸನ್ನೆಲ್ಲ ಕರೆದೆ, ಹೇಳಿದೆ ಒಂದು ನಾವು ಕೂತ್ಕೊಳ್ಳುವ, ಏನಾದರೂ ಒಂದು ನಾವು ಗ್ರೂಪ್ ಮಾಡುವ, ಸಂಘ ಮಾಡುವ. ಹಾಗೆ ಅವರು ಹೇಳಿದರು, 5-6 ಹೆಸರು ಬರೆದು ಕೊಟ್ಟರು, ಏನು ಬೇರೆ ಬೇರೆ ಸಂಘ, ಇಂಥ ಹೆಸರು ಕೊಡುವ, ಇಂಥ ಹೆಸರು. ಅಷ್ಟೊತ್ತಿಗೆ ನನಗೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಫೋನ್ ಬಂತು, ನಿಮ್ಮನ್ನು ACP ಅವರು ಕರಿತಿದ್ದಾರೆ, ಬರಬೇಕು ಅಂತ. ಉಮಾ ಪ್ರಶಾಂತ್ ಅಂತ ಅವರ ಹತ್ರಲ್ಲಿ ನನಗೆ ಒಂದು ಗೌರವ ಕೊಟ್ಟು ಆಪತ್ ಬಾಂಧವ ಅಂತ ಸನ್ಮಾನ ಮಾಡಿದರು. ಆಪತ್ ಬಾಂಧವ ಅಂತ ನನಗೆ ಗೌರವ ಕೊಟ್ಟು ಸನ್ಮಾನ ಮಾಡಿದ ನಂತರ ಅದನ್ನ ಹೆಸರು ಸಂಘಕ್ಕೆ ಇಟ್ಟೆ ನಾವು. ಮತ್ತು ಅದೇ ಕಂಟಿನ್ಯೂ ಆಗಿ ಹೋಯ್ತು. ಆಪದ ಇನ್ನೂ ಎರಡನೇ ಸಲ ಪುನಃ ಸಲ ನನಗೆ ಕರೆದ್ರು ಸಂಚಾರಿ ಪೊಲೀಸ್ ಠಾಣೆಯವರು. 2ನೇ ಸಲ ಸನ್ಮಾನ ಮಾಡಿದರು, ಅದೇ ರೀತಿ ಗೌರವ ಕೊಟ್ಟು ಆಪತ್ ಬಾಂಧವ ಅಂತ. ಮತ್ತು ಆಪತ್ ಬಾಂಧವ ಅಂತ ಫಿಕ್ಸ್ ಆಯ್ತು. ಪೊಲೀಸ್ನವರು ಒಂದ ಏರೋಪ್ಲೇನ್ ಹಚ್ತಾರೆ, ಇಲ್ಲ ಲಾಟಿಲ್ ಹೊಡಿತಾರೆ, ಬರೀ ಇದೆ ನಮಗೆ ಗೊತ್ತಿರೋದು. ನಿಮಗೆ ಸನ್ಮಾನ ಮಾಡಿದ್ದಾರೆ ಅಂದ್ರೆ ಏನೇನು ಮಾಡಿದ್ದೀರಾ? ಆ ಸನ್ಮಾನಕ್ಕೆ ಏನಕ್ಕೆ ನೀವು ಪಾತ್ರರಾದ್ರಿ? ನನ್ನ ಮುಖ್ಯ ಉದ್ದೇಶ ಅಂದರೆ ನಾನು ಹೇಳಿದಲ್ಲ, ದಾರಿಯಲ್ಲಿ ತುಂಬ ಅದು ಕತೆ ಹೇಳಲಿಕ್ಕೆ ಹೋದ್ರೆ ಭಾಳ ಇದೆ. ಅದು ಸ್ವಲ್ಪ ಹೇಳಿ, ಪರವಾಗಿಲ್ಲ. ಭಾಳ ಕೇಳಲಿಕ್ಕೆ ಅಂತಾನೆ ಅಷ್ಟು ದೂರದಿಂದ ಬಂದಿದ್ದೀನಿ. ನನ್ನ ಮುಖ್ಯ ಉದ್ದೇಶ ಅದೇ. ನನಗೆ ದಾರಿಯಲ್ಲಿ ಬಿದ್ದಿರ್ತಾರೆ ಅವರು, ಆ ವ್ಯಕ್ತಿ. ಆ್ಯಕ್ಚುಲಿ ಜನಗಳೇನಾಗ್ತದೆ ಗೊತ್ತಾ, ನಾವು ಕುಡಿದು ಬಿದ್ದಿದ್ದ ಅಂತ. ಇದು ನನ್ನ ನಿಜವಾದ ಘಟನೆ. ನಾನೊಂದು ವ್ಯಕ್ತಿಯನ್ನು ಹೋದೆ, ಆಟೋದಲ್ಲಿ ಹೋಗಿ ಬಿದ್ದಿದ್ದ, ಬಟ್ ಒಂದು ಬಾಡಿಗೆ ಬಿಟ್ಟು ಬಂದೆ, ವಾಪಸ್ ಟರ್ನ್ ಮಾಡಿ ಬಂದೆ, ಅವನು ಎಬ್ಬಿಸಿದೆ. ಆ್ಯಕ್ಚುಲಿ ಅವನು ಬಿದ್ದದ್ದು ಕುಡಿದು ಬಿದ್ದದಲ್ಲ, ಅವನ ಆರೋಗ್ಯ BP ಲೋ ಹೋಗಿ ಬಿದ್ದದ್ದು. ಅವನು ಎಬ್ಬಿಸಿ ಅವನಿಗೆ ಊಟ ಎಲ್ಲ ಕೊಡಿಸಿ ಎಲ್ಲ ಸರಿ ಮಾಡಿಸಿ ಮತ್ತೆ ಅವನು ಊರಿಗೆ ಕಳಿಸಿ. ನಾನು ಆಗ ಜನಗಳೇನು ಸರ್, ಅವನು ಕುಡಿದು ಬಿದ್ದಿದ್ದ ಮಾರ, ಕುಡಿದು ಬಿದ್ದಿದ್ದರೂ ಸಹ ನೋಡಬೇಕು ನಾವು, ಯಾಕೆ ಕುಡ್ದಿದ್ದಾನೆ, ಯಾವ ಒಂದು ಕಾರಣಕ್ಕೆ ಕುಡ್ದಿದ್ದಾನೆ, ಮುಂದೆ ಸರಿ ಆಗ್ಬೋದು, ಅವನು ಯಾಕೆ ಆಗಬಾರ್ದು? ಯಾವುದೋ ಒಂದು ಕಾರಣಕ್ಕೆ ಅವನ ಪೂರ್ವ ಜನ್ಮದ ಕರ್ಮವ ಅಲ್ಲ, ಅವನು ಟೆನ್ಷನ, ಮನೆಯ ಪ್ರಾಬ್ಲಮ್ಮ ಏನೋ ಇರ್ತದೆ ಪಾಪ. ಬೇಕು ಅಂತ ನಾನು ಕುಡಿದು ಜಾಲಿ ಮಾಡಬೇಕಂತ ಯಾವ ವ್ಯಕ್ತಿ ಬರೋದಿಲ್ಲ ರೋಡಿಗೆ, ಯಾವುದೊಂದು ಕಾರಣದಲ್ಲಿ. ಕುಡ್ದಿಸ ಅವನು ಒಮ್ಮೆ ಎಬ್ಬಿಸ್ಬೋದು, ನಮಗೆ ಒಮ್ಮೆ ಎಬ್ಬಿಸಿ ಕುತ್ಕೊಂಡು ಹೋಗ್ಬೋದು, ಮತ್ತೆ ಅವನು ಸರಿ ಆಗ್ಬೋದು ಏನಾದರೂ. ಈ ರೀತಿ ಎಲ್ಲ ಮಾಡ್ತಿದ್ದೆ ನಾನು. ಮುಖ್ಯವಾಗಿ ಆಕ್ಸಿಡೆಂಟ್ ಆದಾಗ ನಾನು ಯಾರ ಹತ್ರ ಹಣ ತಗೊಳ್ತಿಲ್ಲ, ಸೀದಾ ಹೋಗಿ ನಾನು ಹಾಕೊಂಡು ಸೀದಾ ಹೋಗ್ತಿದ್ದೆ. ನಾನು ಅಂದ್ರೆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದಾಗ ಅವರನ್ನ ನೀವು ಆಂಬ್ಯುಲೆನ್ಸ್ ತರ ಹೋಗಿ ಹೌದೌದು ಆಂಬ್ಯುಲೆನ್ಸ್ ತರ ಕರ್ಕೊಂಡು ಹೋಗಿ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೇನೆ. ಮೊದಲು ಸ್ಥಳೀಯ ಆಸ್ಪತ್ರೆ ಅಲ್ಲಿ ಆಗ್ಲಿಲ್ಲ, ಅಲ್ಲೇ ಆಟೋ ಬಿಟ್ಟು ಅದೇ ಆಂಬ್ಯುಲೆನ್ಸ್ ಅಲ್ಲಿ ನಾನು ಮಂಗಳೂರು ಹೋಗ್ತೇನೆ. ಮಂಗಳೂರಲ್ಲಿ AJ ಹಾಸ್ಪಿಟಲ್, ಹೆಚ್ಚಾಗಿ AJ ಕೊಂಡೋಗುದು. AJ ಕೊಂಡೋಗಿ ಮತ್ತೆ ನಾನು ಬರ್ತೇನೆ. ನಾನು ಯಾರ ಹತ್ರ ₹1 ಏನು ತಗೊಳ್ಳೋದಿಲ್ಲ ಆವತ್ತಾಗ ಏನು ಸಹ. ಬಟ್ ಅಲ್ಲಿ ಹಾಸ್ಪಿಟಲ್ಗೆ ಸೇರಿಸಿದಾಗ ಖರ್ಚು ವೆಚ್ಚ ಎಲ್ಲ ಇರುತ್ತೆ, ಅದು ಜವಾಬ್ದಾರಿ ಮೊದಲು ನಾನು ತಗೊಳ್ತೇನೆ. ಆ ನಂತರ ಅವರ ನಂಬರಲ್ಲಿ ನಾನು ಹುಡುಕ್ತೇನೆ, ಎಲ್ಲಿ ಅವರು, ಯಾವ ಊರಿನವರು ಅಂತ ಎಲ್ಲ ಬಿಟ್ಟು ಅವರಿಗೆಲ್ಲ ಕಾಲ್ ಮಾಡ್ತೇನೆ. ಮತ್ತೆ ಅವ್ರ ಮನೆಯವ್ರು ಬಂದ ನಂತರ ನಾನು ಬರ್ತೇನೆ. ಮನೆಯವ್ರು ಬರ್ದೇ ಇರೋ ಯಾವ್ದಾರ ಪ್ರಸಂಗ ಉಂಟಾ? ಬರದೇ ಇಲ್ಲದು ಇಲ್ಲ, ಇಷ್ಟವರೆಗಿಲ್ಲ, ಅಷ್ಟು ಇಲ್ಲ ಇಲ್ಲ ಅಲ್ಲ ಇಲ್ಲ ಅಂಥದ್ದು ಆಗ್ಲಿ. ಎಷ್ಟು ಜನನ ನೀವು ಸೇವ್ ಮಾಡಿದೀರಾ ಈ ತರ ನೀವು? ಅದು ಅಸಾಧ್ಯ ಸರ್. ಯಾಕಂದ್ರೆ 24 ವರ್ಷ ಅಂದರೆ ನಾನು, ಅದು ನನ್ನ ಒಂದು ಮತೆ ಅಂತ ಗೊತ್ತುಂಟ, ಈಗ ನಾ ಮಾಡಿದ ಕೆಲಸವನ್ನು ನಾನು ಅರ್ಧ ಗಂಟೆ ಅಲ್ಲದೆ ಮರೆತು ಬಿಡ್ತೇನೆ. ನನಗೆ ನಾ ಮಾಡಿದಲ್ಲ ಕೆಲಸ ಅಂತ ನಾ ಮರೆತು ಬಿಡ್ತೇನೆ, ನನಗೆ ನೆನಪೇ ಇರುವುದಿಲ್ಲ. ಯಾಕಂದರೆ ನನಗೆ ಅದರಲ್ಲಿ ಇದೇ ಇಲ್ಲ. ನಾನು ಮಾಡಿ ಬಂದೆ, ಆಸ್ಪತ್ರೆಗೆ ಕೊಂಡೋಗಿ ಬಂದೆ, ಅವನಿಗೆ ಊಟ ಕೊಟ್ಟೆ, ತಿಂಡಿ ಕೊಟ್ಟೆ, ನನಗೆ ಯಾವುದೂ ಗೊತ್ತಿಲ್ಲ. ನನ್ನ ಒಂದು ಕ್ಷಣದ ಏನು ನನಗೆ ಕರ್ತವ್ಯ ಕೊಟ್ಟರೆ ಮಾಡಿ ಬರೋದು ನಾನು, ಮತ್ತು ಅದರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಇತ್ತೀಚೆಗೆ ನಾವೊಂದು ಮಲ್ಲಿಕಾಂಬ, ಒಂದು 42 ಹುಡುಗಿ, ಫೋಟೋಸ್ ವೀಡಿಯೋಸ್ ಎಲ್ಲ ಉಂಟು ಅವ್ರದ್ದು. ಅವಳು ಬಾಂಬೆ ಅವಳು, ಆ್ಯಕ್ಚುಲಿ ತಂದೆ ತಾಯಿ ಎಲ್ಲ ಬಾಂಬೆ, ಎಜುಕೇಟೆಡು, ಒಳ್ಳೆ. ಅವಳು ಊರಿಗೆ ಬಂದು ಊರಲ್ಲಿದ್ದಳು. ನಂತರ ತಾಯಿ ತೀರೋದ್ರು, ತಮ್ಮ ತೀರೋದ್ರು, ಇವಳು ಒಬ್ಬಂಟಿ ಆದಳು. ಮಾನಸಿಕವಾಗಿ ಸುರತ್ಕಲ್ ಪರಿಸರ ತಿರುಗ್ತಿದ್ಳು, ತುಂಬ ಉಪದ್ರ. ಅಂದರೆ ಒಮ್ಮೆ ಡ್ರೆಸ್ಸೇ ಇರ್ತಿರ್ಲಿಲ್ಲ ಅವಳಿಗೆ. ನನ್ನ ಒಂದು ಈಗ ಸಂಟು ಆಟೋದಲ್ಲಿ, ನನ್ನ ಆಟೋದಲ್ಲಿ ಲೇಡೀಸ್ ಡ್ರೆಸ್, ಪ್ಯಾಂಟ್, ಲುಂಗಿ ನಾನು ಕಂಟಿನ್ಯೂ ಹಿಡ್ಕೊಳ್ತೇನೆ. ಇದಕ್ಕೆ ಕಾರಣ ನಾನು ನೋಡಿದ್ದೇನೆ, ರೋಡಲ್ಲಿ ಹೋಗೋ ಕೆಲವು ಜನ ಬಟ್ಟೆ ಇರೋದಿಲ್ಲ ಹುಡುಗ ಅವರು, ಅದನ್ನು ರಪ್ಪೋಗಿ ಅವ್ರಿಗೆ ಹಾಕಿಸೋದು, ಹಂಗೆ ಹಾಕೋದು. ಯಾಕಂದರೆ ಅವ್ರು ಬೇಕಂತ ಹೋಗೋದಲ್ಲ, ಅವರ ಒಂದು ಮಾನಸಿಕವಾಗಿ ಇದಾಯಿತು ಅವರಿಗೆ. ಹಾಗೆ ಅವರಿಗೆ ಹಂಗೆ ಹಾಕೋದು, ಲುಂಗಿ ತುತ್ತಿಸೋದು, ಹುಡುಗಿಯರಿಗೆ ಆದರೆ ಅವ್ರಿಗೆ ನೈಟಿ ಕೊಡೋದು, ಇದೆಲ್ಲ ಮಾಡ್ತಿದ್ದೇನೆ. ಹಾಗೆ ಈ ಹುಡುಗಿ ಸಹ ಹಾಗೆ. ಮತ್ತು ಈ ಸಲ ನಾವು ಕೊಂಡೋಗಿ ಅವರನ್ನು ಆಸ್ಪತ್ರೆಗೆ 6 ತಿಂಗಳು ಅಡ್ಮಿಟ್ ಮಾಡಿ ಪರ್ಫೆಕ್ಟ್ ಆಗಿದ್ದಾರೆ. ಬೇಕಾದ್ರೆ ಒಮ್ಮೆ ಭೇಟಿ ಕೊಡ್ಬೋದು ಅವ್ರಿಗೆ ಹೋಗಿ. ನಾವು ಇಂಗ್ಲೀಷೆಲ್ಲ ಒಳ್ಳೆ ಎಜುಕೇಟೆಡ್, ಒಳ್ಳೆ ಮಾತನಾಡ್ತಾಳೆ. ರೋಡಲ್ಲೇ ಮಲಗ್ತಿದ್ಲು, ಊಟ ಇಲ್ಲ. ಅವಳನ್ನು ನನ್ನ ಆಟೋದಲ್ಲೇ ಕರ್ಕೊಂಡು ಹೋದದ್ದು, ಮಂಗಳೂರಿಗೆ ಕರ್ಕೊಂಡು ಹೋಗಿ ವೆನ್ಲಾಕ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿ ಈಗ ಎಲ್ಲರ ಹುಡುಗಿಯರಾಗಿ ಚೆನ್ನಾಗಿದ್ದಾಳೆ ಈಗ. ಹೌದಾ? ಫಸ್ಟ್ ಕ್ಲಾಸ್ ಇದ್ದಾರೆ.
ಸೊ ಮಲ್ಲಿಕಾ ಅವ್ರನ್ನ ಮೀಟ್ ಮಾಡಿಸ್ತೀರಾ ನನಗೆ? ಖಂಡಿತ 100% ಮಾಡಿ ಸರ್. ಹಂಗೆ ಒಂಚೂರು ಕಾಫಿ ಟೀ ಏನಾದ್ರು ಕೊಡಿಸ್ತೀರಾ? ಖಂಡಿತ. ಬೀಚ್ ಅಲ್ಲಿ ಹಿಂಗೆ ತೋರಿಸ್ಬಿಟ್ಟು ಕಳಿಸ್ಬಿಡ್ತೀರಾ? ಇಲ್ಲ ಸರ್, ನಿಮ್ಮ ಬಂದದ ನಮಗೆ ಪುಣ್ಯ, ನಿಮ್ಮ ನೋಡಿದ ನಮಗೆ ಭಾಗ್ಯ, ಅಷ್ಟು ದೂರದಿಂದ ಬಂದಿದ್ದೀರಿ. ಅಯ್ಯೋ ತುಂಬಾ ದೊಡ್ಡ ನೀವು- ಮಾತು. ಇಲ್ಲ, ಅದೆಲ್ಲ ಇಲ್ಲ, ನೀವು ಹೇಳ್ಬೇಡಿ, ಬನ್ನಿ ಹೋಗೋಣ ಇವಾಗ. ಬನ್ನಿ ಬನ್ನಿ. ಹಾಯ್ ಮಲ್ಲಿಕಾ, ಹಾಯ್ ನೀವು ಯಾವ ಊರು ನಿಮ್ದು? ಸೂರತ್ ಕಳಿಸ್ಬಿಟ್ಟು ಹೌದಾ? ಉಮೇಶ್ ಅಣ್ಣನ ಪರಿಚಯ ಹೆಂಗಾಗಿದ್ ನಿಮ್ಗೆ? ಅಲ್ಲಿ ಈಗ ಬರೆದು ಇರ್ತಾರಲ್ಲ, ಬರೊಂದಿತ್ತೈತೆ ಅಪ್ಪ ಇದೇ ತುಳು ಬರ್ಪುಂಡತೆ ಒಂಟೆ ಬರ್ಬಿಟ್ಟು. ಬರೊಂದಿತ್ತೈತೆ ಅಪ್ಪ ಅಂಚ ಗುರ್ತೆ ಬಟ್ ನಂಗೆ ಅಷ್ಟು ಅರ್ಥ ಆಗೋದಿಲ್ಲ. ಕನ್ನಡದಲ್ಲೇ ಹೇಳಿ ಅಥವಾ ಇಂಗ್ಲಿಷ್ ಅಲ್ಲೇ ಹೇಳಿ. ಇಂಚ ಗೋಯಿಂಗ್ ಕಮಿಂಗ್ ನೋ ಐ ಆಮ್ ನೋಯಿಂಗ್ ಇನ್ ಓಕೆ, ಸೊ ಹೌ ಲಾಂಗ್ ಯು ನೋ ಉಮೇಶ್ ಅಣ್ಣ? ಮೋರ್ More? What you like about Umesh Anna? ನಥಿಂಗ್ Nothing you don't like? He's not a good man? ಗುಡ್ ಮ್ಯಾನ್ Good man. What is your favorite dish? ಡಿಶ್ ವೆಜಿಟೇಬಲ್ ಫಿಶ್ ಮಟನ್ Fish? ಫಿಶ್ ಮಟನ್ and all eating. Very nice. So, ಚಿಕನ್ okay. Lot of my friends seeing this camera. You want to tell something to everybody? ಐ ಆಮ್ ಹ್ಯಾಪಿ. You're happy? ಹ್ಯಾಪಿ. Very nice. She's happy. Bye. Bye, madam. Thank you. Umesh Anna. Super. ಮಲ್ಲಿಕಾ ಅವ್ರನ್ನ ನೋಡಿದ್ಮೇಲೆ ನಂಗೊಂದು ಸ್ವಲ್ಪ ಹೊತ್ತು ಮಾತೇ ಬರಲಿಲ್ಲ. ಅವರು ನೋಡಿ ಇರೋದ್ರಲ್ಲೇ ಎಷ್ಟು ಖುಷಿಯಾಗಿದ್ದಾರೆ. ನಾವುಗಳೇ ಎಷ್ಟಿದ್ರು ದೇವ್ರು ನಂಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ತುಂಬ ಕಂಪ್ಲೇಂಟ್ ಮಾಡ್ತೀವಿ. ಅದಕ್ಕೆ ದೊಡ್ಡವ್ರು ಹೇಳೋದು, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ದುಡಿಯುವುದೇ ಜೀವನ. ನನಗೆ ಅವ್ರನ್ನ ನೋಡಿ ಭಾಳ ಖುಷಿ ಆಯಿತು ಸರ್. ಮಲ್ಲಿಕಾ ಅವ್ರನ್ನ ನೋಡಿ ಎಷ್ಟು ನೀವು ಎಫರ್ಟ್ ಹಾಕಿದ್ದೀರಾ, ಮತ್ತು ಅವ್ರಿಗೆ ನಿಮ್ಮ ಮೇಲಿರುವಂಥ ಪ್ರೀತಿ ಗೌರವ ಎಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು. ಒಂಚೂರು ನನಗೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ. ಅವ್ರಿಗೆ ಹೆಂಗಿದ್ರು, ಏನು ಮಾಡ್ತಾಯಿದ್ರು ಮೊದಲು ಅವರು? ನಿಮ್ಮನ್ನ ಭೇಟಿ ಆಗೋಕ್ಕಿಂತ ಮುಂಚೆ ನೀವು ದಿನ ಎಷ್ಟು ವರ್ಷ ನೋಡಿದ್ದೀರ ಅವ್ರನ್ನ? ಒಂದು 6-7-8 ವರ್ಷ ನಮ್ಮ ಸುರತ್ಕಲ್ ರಿಕ್ಷಾ ಆಟೋ ಸ್ಟ್ಯಾಂಡಲ್ಲೇ ಹೋಗ್ತಾ ಇದ್ದಾರೆ. ನಮ್ಮ ಮನೆ ಆಟೋ ಸ್ಟ್ಯಾಂಡ್ ಪಕ್ಕನೇ ಅಲ್ಲಿ ಬರ್ತಾರೆ, ನಮ್ಮ ಮನೆಗೆ ಬಂದು ಹಣ ಕೇಳ್ತಾರೆ. 10 ರೂಪಾಯಿ ಅಂದ್ರೆ ತುಳುವಿನಲ್ಲಿ 10 ರೂಪಾಯಿ ಕೊಡಲಿ ಅಂತ. ನಾವು ಹಣದ ಬದಲೊಳಗೆ ಚಹಾ ತಿಂಡಿ ಎಲ್ಲ ಕೊಡ್ತಿದ್ದೆವು. ಬಟ್ ನಂಗೊಂದು ಮನಸ್ಸಾಯಿತು, ಯಾಕೆ ಈ ಹುಡುಗಿಯನ್ನು ಸರಿ ಮಾಡಬಾರ್ದು, ಇಂಗ್ಲೀಷ್ ಮಾತನಾಡ್ತಾಳೆ, ಇಂಗ್ಲೀಷ್ ಓದ್ತಾಳೆ. ಬಟ್ ನಾನೊಂದು ದಿವಸ ಅವಳನ್ನು ಮನೆ ಸಂಬಂಧಿಕರ ಮನೆಯನ್ನು ಭೇಟಿಯಾದೆ. ಅವರು ಬಂದರು ಮನೆಗೆ. ನಾನು ಹೇಳಿ, ದಯವಿಟ್ಟು ನನಗೆ ನೀವೊಂದು ಹೆಲ್ಪ್ ಮಾಡಬೇಕು ಅಂತ. ಏನು ಹೇಳಿದರು, ಹೆಲ್ಪ್ ಮಾಡಬೇಕಾದ್ರೆ ನನಗೆ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಸರಿ ಮಾಡುವ ಒಂದು ಮನಸ್ಸು ಬಂದಿದೆ, ನೀವು ನನಗೆ ಹೆಲ್ಪ್ ಮಾಡಬೇಕು. ಆಯ್ತು ಬರ್ತೇನೆ ಹೇಳಿದರು. ಸಂಬಂಧಿಕರು ಬಂದರು, ಅವರು ರಿಕ್ಷಾ ಆಟೋದಲ್ಲಿ ಕೂತ್ಕೊಳಿಸಿದ್ದೆ. ಸೀದಾ ಅಷ್ಟೊತ್ತಿಗೆ ಅವಳು ಕೇಳಿದ್ಳು ಎಲ್ಲಿಗೆ ಹೋಗೋದಂತ. ಅವಳಿಗೆ ಬೊಂಬೈ ಅಂದರೆ ಇಷ್ಟ. ಅವಳು ಬೊಂಬೈಯಲ್ಲಿ ಇದ್ದವಳು. ಬೊಂಬೈಗೆ ಹೋಗ್ತೀನಂತೆ. ಬೊಂಬೈಗೆ ಹೋಗ್ತೀನ ಅಂತ. ಅಲ್ಲಿ ಹಾಸ್ಪಿಟಲ್ ಹೋಗೋ ತನಕ ಗೊತ್ತಿಲ್ಲ. ಬೊಂಬೈ ಅಂತ ಹೇಳ್ಕೊಂಡು ಹೋದೆ ನಾನು. ಬೊಂಬೈ ಓಪಿನ ಅಂತ. ಹಾಸ್ಪಿಟಲ್ ಇಲ್ಲಿ ಸಿದ್ಧರಪ್ಪ ಅನ್ಲಾಕ್ ಆಸ್ಪತ್ರೆ ಕರ್ಕೊಂಡು ಹೋದೆ. ಅಲ್ಲೇ ಕರ್ಕೊಂಡೋಗಿ ಅಲ್ಲಿ MD ಅವ್ರ ಹತ್ರ ಮಾತನಾಡಿ 3 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟು ಕೊರೋನಾ ಬಂದವಳನ್ನು ಕರ್ಕೊಂಡು ಬರಲಿಕ್ಕೆ ಆಗಲಿಲ್ಲ. ಅವಳನ್ನ ಸೆಲ್ಲೆಲ್ಲ ಹಾಕಿದ್ರು. ಆ ನಂತರ ಈಗ ತಗೊಂಡು ನಾವು ನಮ್ಮ ಸುರತ್ಕಲ್ ಪರಿಸರದಲ್ಲಿ ಆಶ್ರಮದಲ್ಲಿ ಚೆನ್ನಾಗಿ ನೋಡ್ತಿದ್ದೇವೆ. ಈಗ ಹೇಗೆ ಮೊದಲು ನಮ್ಮ ಹೆಂಗಸರಿದ್ದರು ಹಾಗೆ ಅದೇ ರೀತಿ ಇದ್ದಲ್ಲ. ಮೊದಲು ಹುಚ್ಚ ಬೊಬ್ಬೆ ಇಡುವುದು, ಅಲ್ಲಾದರೆ ಏನಾದರೂ ಡ್ರೆಸ್ಸು ಇದು ಮಾಡೋದು ಏನಿಲ್ಲ, ಸರಿಯಾಗಿದ್ದಲ್ಲ, ಚೆನ್ನಾಗಿದ್ದಲ್ಲ. ನೀವು ನೋಡಿದ್ರಲ್ಲ, ನೀವು ಮಾತನಾಡಿದ್ರಿ, ನಿಮಗೆ ತುಂಬ ಖುಷಿ ಆಯಿತು. ನೋಡಿ, ನಾವಾದರೆ ಹಸಿವು ಆಗ್ತದೆ, ತಿಂತೇವೆ ನಾವು ಹೋಗಿ ಹೋಟೆಲ್ಗೆ. ಅವರಿಗೆ ಆ್ಯಕ್ಚುಲಿ ತಿನ್ನಲಿಕ್ಕೆ ಆಸೆ ಉಂಟು, ಅವರಲ್ಲಿ ಹಣ ಇರೋದಿಲ್ಲ.
ಅವರಲ್ಲಿ ಹೋಗಲಿಕ್ಕೆ ಭಯ, ಏನೋ ಹೋಟೆಲ್ನವನು ಬೈತಾನ. ಅಷ್ಟೊತ್ತಿಗೆ ಏನೋ ತಿಂಡಿ ಕೊಡಿ ಅವರ ಹೊಟ್ಟೆ ಒಮ್ಮೆ ಅವರ ಹೊಟ್ಟೆ ಹಸಿಯುವುದನ್ನು ನಿಲ್ಲಿಸಿ, ಅದೇ ದೊಡ್ಡ ಪುಣ್ಯ ನಾವು ಮಾಡೋ ಕೆಲಸ. ಅದಕ್ಕಿಂತ ಪುಣ್ಯ ಯಾವುದಿಲ್ಲ. ನಾವು ಅವರಿಗೆ ಹಸಿವಾದಾಗ ಅವರಿಗೆ ಆ್ಯಕ್ಚುಲಿ ಕೇಳಲಿಕ್ಕೆ ಆಗೋದಿಲ್ಲ, ಹೋಟೆಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಏನಾದರೂ 10 ರೂಪಾಯಿ 100 ರೂಪಾಯಿ ದುಡ್ಡಲ್ಲಿ 10 ರೂಪಾಯಿ ಸಮಾಜಕ್ಕಾಗಿ ನಾವು ಇಡುವ, ಇದೇ ನನ್ನ ಉದ್ದೇಶ. ನಮಗೆ ದೇವರು ಭಗವಂತ ಕೈ ಕಾಲು ಕಣ್ಣು ಕಿವಿ ಎಲ್ಲ ಕೊಟ್ಟಿದ್ದಾನೆ, ನಮಗೆ ಶಕ್ತಿ ಕೊಟ್ಟಿದ್ದಾನೆ ದುಡಿಲಿಕ್ಕೆ. ನಾವು ದುಡಿತಿದ್ದೇವೆ. ಆ ದುಡಿದವರಿಗೆ, ದುಡಿಲಿಕ್ಕೆ ಅಸಾಧ್ಯ ಆದವರಿಗೆ ಉಪಕಾರ ಮಾಡಿ ಅವರನ್ನು ಮುಂದಿನ ಹೆಜ್ಜೆ ಇಡುವಾಗೆ ಮಾಡುವ, ಅವರಿಗೆ ಸಮಾಜ ದಾರಿ ತೋರಿಸುವ. ಒಳ್ಳೆ ಇದೇ ನಮ್ಮ ಆಶೆ. ಇದು 10 ಜನ ಮಾಡಿ ಬಂದರೆ ಸಮಾಜ ಒಂದು ಕ್ಲಿಯರ್ ಈಗ ಒಂದು ಈ ಊರು ಬಿಟ್ಟು ಜಿಲ್ಲೆ, ಜಿಲ್ಲೆ ಬಿಟ್ಟು ರಾಜ್ಯ, ರಾಜ್ಯ ಬಿಟ್ಟು ದೇಶ, ಈ ರೀತಿ ಆಗ್ತಾ ಹೋಗ್ತಾ ಇರ್ತದೆ. ಅದು ಸಮಾಜ ಬೆಳೀತಾ ಹೋಗ್ತದೆ. ನೀವು ಸಮಾಜ ಅಂತ ಇದ್ದಂಗೆ ನನಗೆ ಒಂದು ಪ್ರಶ್ನೆ ಬರ್ತದೆ. ಸಮಾಜದಿಂದ ನನ್ನಿಂದನ ಸಮಾಜ. ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಸಮಾಜಕ್ಕೋಸ್ಕರ ನಾವು ಮನೆಯಲ್ಲಿ ಹೋಗಿ ಕೂತ್ಕೊಳ್ಳೋದು, ಟಿ ವಿ ನೋಡೋದು, ಇನ್ಯಾವುದೋ ಮಾಡೋದು, ಇಂಥದ್ದನ್ನು ಸಮಾಜಕ್ಕಾಗಿ ಏನು ಕೆಲಸ ಮಾಡುವ. ನಾನು ಹೇಳ್ತೇನೆ, ಮನುಷ್ಯ ಜನ್ಮ ಹುಟ್ಟಿದ ನಂತರ ನಾವು ಸಮಾಜಕ್ಕೆ ಏನಾದರೂ ಉಪಕಾರ ಮಾಡಲೇಬೇಕು. ಆಗ ನಮಗೆ ಭಗವಂತ ಮನುಷ್ಯ ಜನ್ಮ ಭಾಳ ವಿಶೇಷ ನೋಡಿ, ಶ್ರೇಷ್ಠವಾದ ಜನ್ಮ ಯಾರಿಗೂ ಸಿಗುವುದಿಲ್ಲ. 2 ಕಣ್ಣು, 2 ಕಿವಿ, ನಾಲಿಗೆ, ಮೂಗು, ಕೈಕಾಲು, ಮಾತನಾಡಲಿಕ್ಕೆ, ನೋಡಲಿಕ್ಕೆ, ಎಲ್ಲ ಪ್ರಪಂಚವನ್ನು ನೋಡ್ತೇವೆ ನಾವು. ಹಾಗಾದರೆ ಅಷ್ಟು ಪುಣ್ಯ ಒಂದು ನಮ್ಮ ಮನುಷ್ಯ ಜನ್ಮವನ್ನು ಉಪಯೋಗಕ್ಕೆ 10 ಜನಕ್ಕೆ ಉಪಯೋಗ ಆಗಬೇಕು. ಅದೇ ಸಮರ್ಪಣೆ ಭಗವಂತನಿಗೆ. ಇನ್ನೊಂದು ಜನ್ಮ ನಾವು ಹುಟ್ಟಿ ಬರ್ತೇವೆ ಅಂತ ನಮಗೆ ಯಾರಿಗೆ ಗೊತ್ತುಂಟು? ಗೊತ್ತೇ ಇಲ್ಲ. ನಾವು ಪ್ರಾಣಿಯಾಗಿ ಹುಡ್ತೇವ, ಕೀಟಾಗಿ ಹುಡ್ತೇವ, ಏನೇನಾಗಿ ಹುಟ್ಟಿ ಬರ್ತೇವೆ. ದೇಹ ಮಾತ್ರ ಸುಟ್ಟು ಹೋಗೋದು ನಮ್ಮದು, ಆತ್ಮ ಸುಟ್ಟು ಹೋಗೋದಿಲ್ಲ. ಆತ್ಮ ಬರಲೇಬೇಕು. ಅದು ತುಂಬ ಚೆನ್ನಾಗಿ ಹೇಳಿದ್ರಿ. ನನಗೆ ಇನ್ನೊಂದು ವಿಚಾರ ಜ್ಞಾಪಕಕ್ಕೆ ಬರುತ್ತೆ. ಏನಂದರೆ, ನಿಮ್ಮ ಹತ್ರ ಹಣ ಮಿತವಾಗಿದೆ, ನೀವು ದುಡಿತೀರಾ, ಸ್ವಾಭಿಮಾನದಿಂದ ದುಡಿತೀರಾ, ನಿಮ್ಮನ್ನು ನೀವು ನೋಡ್ಕೋತೀರಾ, 4 ಜನ ಸಾಕ್ತೀರಾ. ಮನುಷ್ಯಂಗೆ ಈಗ ಹೆಂಗಾಗಿದೆ ಅಂದರೆ, ಎಷ್ಟು ಹಣ ಇದ್ರೂ ಸಾಲದು ಅಂತ ಅನ್ನಂಗೆ ಆಗೋಗಿದೆ. ಹಣ 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 ಅಂತ ಹಿಂದೆ ಓಡೋರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಒಂದು ಮಾತು ನೆನಪಿರಬೇಕು. ಇಚ್ಚಿದ ದೊಡ್ಡ ಒಂದು ವಿಶ್ವನೇ ಒಂದು ಆವರಿಸಿದ ಮಹಾ ಕೊರೋನಾ ರೋಗ ಬಂತು. ಆ ಹೊತ್ತಲ್ಲಿ ನನಗೊಂದು ಫೋನ್ ಬರ್ತದೆ ದೊಡ್ಡೊಬ್ಬರು ರಾಜಕೀಯ ವ್ಯಕ್ತಿಯಿಂದ, ನಮ್ಮ ಒಬ್ಬರು ಸಂಬಂಧಿಕರು ಡೆತ್ ಆದರು, ಉಮೇಶನ್ನ, ಒಂದು ಹೆಲ್ಪ್ ಮಾಡಿ ಅಂತ. ಆ ಹೊತ್ತಲ್ಲಿ ನಾವು ಎತ್ಕೊಂಡು ಹೋಗ್ತೇವೆ, ಅವರನ್ನು ಅಲ್ಲಿ ಮಲಗಿಸ್ತೇವೆ, ಬೆಂಕಿ ಎಲ್ಲ. ಆ ಹೊತ್ತಲ್ಲಿ ಯಾರಿಲ್ಲ ಹಿಂಗಸಿಗೆ, ಮಂತ್ರ ಇಲ್ಲ, ಪಠಣ ಇಲ್ಲ, ಪೂಜೆ ಇಲ್ಲ, ಏನಿಲ್ಲ. ಇದು ನಾವು ಕಣ್ಣಾರೆ ಕಂಡ ದೃಶ್ಯಗಳು. ಎಲ್ಲಿ ಹೋಯ್ತು ಹಣ? ಯಾರೂ ಬರಲಿಲ್ಲ. 2 ಬಂದಿದ್ದಾರೆ, ಖಾಲಿ ದೂರ ನಿಂತಿದ್ದಾರೆ. ನಾವು ಅಲ್ಲಿದ್ದೇವೆ ಸ್ಪಾಟಲ್ಲಿ, ನಾನಿದ್ದೇನೆ ಜಾಗದಲ್ಲಿ. ಹಣ ಬೇಕಾದಷ್ಟು ಉಂಟು ಆ ವ್ಯಕ್ತಿಯಲ್ಲಿ. ಏನು ಪ್ರಯೋಜನ ಹೇಳಿ? ನಮ್ಮ ಮನೆಯಲ್ಲಿ ಬಡತನದಿಂದ ನಾವು ಹುಟ್ಟಿ ಬೆಳೆದವ. ನನ್ನ ತಾಯಿ ಬೆಳಿಗ್ಗೆ 8 ಗಂಟೆಗೆ ಗದ್ದೆಗೆ ಹೋದರೆ ಪಾಪ ಬರೋದು ಸಂಜೆ 6 ಗಂಟೆಗೆ 5 ಗಂಟೆಗೆ. ಆ ಬಗ್ಗಿಕೊಂಡು ಗದ್ದೆ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ. ನನ್ನ ಅಕ್ಕ, ದೊಡ್ಡಕ್ಕ, ಇವರೆಲ್ಲ ನಮ್ಮನ್ನು ಕಷ್ಟಪಟ್ಟು ಸಾಕಿದ್ದಾರೆ. ಅವರು ಎಲ್ಲೆಲ್ಲಿ ಮನೆ ಕೆಲಸ ಮಾಡಿ, ಯಾವ್ಯಾವ ಮನೆ ಕೆಲಸ ಮಾಡಿ ಪಾಪ ನಮಗೆ ವಿದ್ಯಾಭ್ಯಾಸ ಕೊಟ್ಟು ನಮ್ಮನ್ನು ಈ ಹಂತಕ್ಕೆ ಬೆಳೆಸಿದ್ದಾರೆ. ನಾವು ಅದನ್ನು ಮರಿಬಾರ್ದಲ್ಲ. ನಾನು ಸಹ 8ನೇ ಕ್ಲಾಸ್ ತನಕ ಹೋಗೋ ತನಕ ಇನ್ನೊಬ್ಬರ ಮನೆ ಕೆಲಸ ಮಾಡಿ ನಾನು ಶಾಲೆಗೆ ಹೋಗ್ತಿದ್ದೆ. ನೆಲ ಒರೆಸೋದು, ಆ ಮನೆ ಹೋಗಿ ಪಾತ್ರ ತೊಳೆಯೋದು, ಈ ಎಲ್ಲ ಕೆಲಸ ಮಾಡಿ ನಾನು ಶಾಲೆಗೆ ಹೋಗ್ತಿದ್ದೆ. ಇದನ್ನೆಲ್ಲ ನಾನು ಅನುಭವಿಸಿದ್ದೇನೆ ಖುದ್ದು. ನನ್ನ ನೋವನ್ನು ಇನ್ನೊಬ್ಬರ, ಅದಕ್ಕಾಗಿ ಈ ನೋವಿನಿಗೆ ನಾನು ಹೇಳೋದು 10 ಜನಕ್ಕೆ ಹೇಳೋದು, ನೀವು ಬನ್ನಿ. ಸಾಧ್ಯ ಇಲ್ಲಾದರೆ ನೀವು ಉಪಕಾರ ತನ್ನೊಟ್ಟಿಗೆ ಆದರೆ ಬನ್ನಿ, ನೋಡಿ ಆ ಪರಿಸ್ಥಿತಿ ನೋಡಿ. ಈ ಕೊರೋನಾ ಟೈಮಲ್ಲಿ ನಮ್ಮ ಮನೆಗೆ, ಇದು ನಾವು ಕಣ್ಣಾರೆ ನಮ್ಮ ಮನೆಯಲ್ಲಿ ನಮ್ಮ ಆಪತ್ಬಾಂಧ ಸಂಘದ ವತಿಯಿಂದ ಬೆಳಿಗ್ಗೆ ಚಹಾ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ 4 ಗಂಟೆಗೆ ಚಹಾ, ರಾತ್ರಿ ಪುನಃ ಊಟ. ದಿನಕ್ಕೆ 300 ಜನ ಬರ್ತಿದ್ರು. ನಾವು ಒಬ್ಬ ವ್ಯಕ್ತಿ ಬಂದ ನಿಂತ್ಕೊಂಡಿದ್ದೆ. ಈಗ ನಾಯಿ ಸಹ ಬರ್ತಿದ್ದು, ಕೆಲವು ನಾಯಿಗೆ ಹಾಕ್ತಿದ್ದೆವು. ಈ ವ್ಯಕ್ತಿ ಮೆಲ್ಲ ನಾಯಿಗೆ ಹಾಕಿದಂತ ತೆಗೆದು ಮೆಲ್ಲ ಕಟ್ಟಿ ಚೀಲಗೆ ಹಾಕ್ತಾ ಇದ್ದಾನೆ. ನನಗೆ ಏಕೆ ನಾಳೆ ಸಿಗ್ತದಿಲ್ಲೋ ಗೊತ್ತಿಲ್ಲ ಅನ್ನ, ಅಷ್ಟು ಹಸಿವಿಂದ ಅವನು ಇದಾಗಿದ್ದಾನೆ, ಹೆದರಿ ಹೋಗಿದ್ದಾನೆ ಕೊರೋನಾ ಟೈಮಲ್ಲಿ. ಆಯಿತಾ, ಶೇಕಿಂಗ್ ಆಗಿ ಬರ್ತಿದ್ರು, ಎಲ್ಲ ಹಿಡ್ತಿದ್ರು. ಡ್ರಿಂಕ್ಸ್ ಅಲ್ಲ, ಅವನು ಊಟ ಮಾಡಿದ 3 ದಿವಸ ಆಗಿದೆ. ನಡುಗ್ತಾ ಇದ್ದು ಶೇಕಿಂಗ್, ಏನೋ ಕುಡ್ದಿರ್ಬೇಕು ಅಂತ. ಕುಡ್ದದಲ್ಲ ಅವನು ಪಾಪ, ಅವನು ಊಟ ಮಾಡಿದ 3 ದಿವಸ ಆಗಿದೆ ಪಾಪ. ಕೊರೋನಾ ಟೈಮಲ್ಲಿ ಒಂದು ಹುಳ ಹೊರಗೆ ಬರಲಿಕ್ಕಿಲ್ಲಲ್ಲ, ಆ ರೀತಿ ಬಂದೋಬಸ್ತು ಫುಲ್ಲು. ಅದೇ NITK ಕಾಲೇಜಿನ ಒಳಗೆ ನನಗೆ ಫೋನ್ ಬಂತು, ಉಮೇಶನ್ನ ಅಲ್ಲಿ 75 ಮಿಕ್ಕಿ ನಾಯಿಗಳು ಊಟ ಇಲ್ಲದ ಮಣ್ಣೆಲ್ಲ ತಿಂತುಂಟು, ಕೆಲ ನಾಯಿ ಒದ್ದಾತು. ಮನೆಯಲ್ಲೇ ನಾನು ತಯಾರು ಮಾಡಿ, ಅಕ್ಕಿಯನ್ನು ತಯಾರು ಮಾಡಿ ಅದಕ್ಕೆ ಪೆಡ್ರಿಗೇಸ್ ಎಲ್ಲ ಹಾಕಿ
ಊಟ ಹಾಕಿ 75 ನಾಯಿಗೆ NITಗಳು ಕ್ಯಾಂಪ್ಸ್ ಆಟೋದಲ್ಲೇ ಕೊಂಡೋಗಿ ಎಲ್ಲ ನಾಯಿಗಳಿಗೆ ತಿಂಡಿ ಹಾಕ್ತಿದ್ದೆ. ಬೆಳಿಗ್ಗೆ ಒಂದು 2 ಗಂಟೆ ಟೈಮ್ ತಾಗ್ತಿತ್ತು. ಇಡೀ ಕ್ಯಾಂಪಸ್ ತಿರುಗಬೇಕು ನನಗೆ, 1.5 ಗಂಟೆ ಸಮಯ ವೇಸ್ಟು. ಅದೆಲ್ಲ ನಾನು ಲೆಕ್ಕ ಇಡಲಿಲ್ಲ, ಯಾವುದು ಎಲ್ಲ ಅವನಿಗೆ ಸಮರ್ಪಣೆ ಮಾಡಿದ್ದೇನೆ, ನನಗೆ ಯಾವುದು ಲೆಕ್ಕ ಬೇಡ. ಇವಾಗ ಆಪತ್ ಬಾಂಧವ ಅಂತ ಸಂಘ ಮಾಡಿದಿರಲ್ಲ, ಎಷ್ಟು ಜನ ಇದಾರೆ ಅಲ್ಲಿ? 150 ಜನ ಇದ್ದಾರೆ. 150 ಜನ. ಯಾವ ತರ ಜನ ಇದ್ದಾರೆ ಅದರಲ್ಲಿ? ಇರುವುದು ಪ್ರೊಫೆಸರ್ನವರು, ಕಾಲೇಜ್ ಸ್ಟೂಡೆಂಟ್, ನಿವೃತ್ತ ಸೈನಿಕರು, ಪೊಲೀಸ್ ಆಫೀಸರ್ಗಳು, ಮತ್ತು ಕೆಲವು ಒಳ್ಳೆ ನಾಗರಿಕ, ಒಳ್ಳೆ ಅಂದರೆ ಅಲ್ಲ, ಸಂಬಂಧಪಟ್ಟ ಒಂದು ಹಿರಿಯ ನಾಗರಿಕರು. ಹಾಗೆ ಒಳ್ಳೆ ಹೈ ಪ್ರೊಫೈಲ್ ಕ್ಯಾಟಗರಿ ಇದೆ. ಎಲ್ಲ ಹಿರಿಯ ನಾಗರಿಕರು, ನಿವೃತ್ತ ಸೈನಿಕರು, ಪೊಲೀಸ್ ಅಧಿಕಾರಿಗಳು. ಏನ್ ಸರ್ ನೀವು ಬಹಳ ಇನ್ಫ್ಲೂಯೆನ್ಷಿಯಲ್ ಇದ್ದಾರೆ ನೀವು. ಆಟೋ ಡ್ರೈವರ್ ಅಂತ ಯಾರು ನಿಮ್ಮನ್ನ ಕಂಡು ಹಿಡಿಯೋದು ಇಲ್ಲ, ಹಿಡಿದ್ರು ಇಷ್ಟು ಪವರ್ಫುಲ್ ಅಂತಾನೂ ಗೊತ್ತಾಗೋದಿಲ್ಲ. ನಾವು ತೋರಿಸೋದಿಲ್ಲ, ನಮಗೆ ನಾವೊಂದು ಫಕೀರನ ಥರ ಆಗಿರುವ ಅಂತ ಜೋಳಿಗೆ ಹಾಕೊಂಡು ಹೋಗುದು ನನ್ನ ಅದೇ ಒಂದು ಉದ್ದೇಶ. ಈಗ ನನ್ನ ಮುಂದಿನ ಯೋಜನೆ ಈಗ ಮನವಿ ಮಾಡಿದ್ದೇನೆ, ಒಂದು ಆಶ್ರಮ ಮಾಡ್ತಿದ್ದೇನೆ ಮತ್ತು ಉಚಿತ ಆಂಬ್ಯುಲೆನ್ಸ್ ಮಾಡ್ತಿದ್ದೇನೆ. ವಾವ್. ಸದ್ಯದಲ್ಲಿ ಆ್ಯಕ್ಚುಲಿ ಕೊರೋನಾ ಟೈಮಲ್ಲಿ ಲೇಟ್ ಆಯಿತು. ಏಪ್ರಿಲ್ ಒಳಗಂತೂ ನಾನು ಭಗವಂತ ಆಶೀರ್ವಾದ ಕೊಟ್ಟರೆ ಆಂಬ್ಯುಲೆನ್ಸ್ ಮತ್ತು ಉಚಿತ ಆಂಬ್ಯುಲೆನ್ಸ್ ಮತ್ತು ಆಶ್ರಮ. ಇಷ್ಟು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇರುವಂಥ ಇವರು ನಿಜವಾಗ್ಲೂ ನಿಮ್ಮಲ್ಲಿ ಸಹಾಯ ಕೇಳೋಕ್ಕೆ ಅರ್ಹರು, ಮತ್ತು ಅವರ ಆಸೆನ ಈಡೇರಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ನನಗನ್ಸುತ್ತೆ. ಡೀಟೇಲ್ಸ್ ಕೆಳಗಡೆ ಇದೆ, ಅದಕ್ಕೆ ನೀವು ಮೇಲ್ ಮಾಡ್ಬೋದು, ಫೋನ್ ಮಾಡ್ಬೋದು, ಅವ್ರ ಹತ್ರ ನೀವು ನೇರವಾಗಿ ಮಾತಾಡ್ಬೋದು. ಇದನ್ನು ಹೇಳ್ತಾ ನನಗೆ ಸರ್ ಸ್ವಲ್ಪ ನನಗೆ ಈ ಬನ್ಸು ಆಮೇಲೆ ಗೋಳಿ ಬಜೆ ಇದೆಲ್ಲ ಭಾಳ ಇಷ್ಟ ನನಗೆ. ನೀವು ಎಲ್ಲ ಊಟದ ಬಗ್ಗೆ ಇಷ್ಟು ಮಾತಾಡ್ಬೇಕಾದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಖಂಡಿತ ಸರ್, ನಮ್ಮ ಊರಿದು, ನಮ್ಮ ಸುರತ್ಕಲ್ನ ಊರಿದು, ನಿಮಗೆ ಏನು ಒಳ್ಳೆ ಒಳ್ಳೆ ಯಾವ್ದು ಐಟಮ್ ಏನು ಹೇಳಿದ ತಕ್ಷಣ ರೆಡಿ. ನಾವು ರೆಡಿ ಅಲ್ಲ? ರೆಡಿ 100%. ಓ ಹೋಪ, ನಾಟ್ ಬ್ಯಾಡ್. ಬಲ್ಲೆ ಓಯ್ ಪಕ್ಕ. ಓಕೆ. ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ತಿಂಡಿ ತಿಂದಮೇಲೆ ಉಮೇಶಣ್ಣ ಅವ್ರ ತಾಯಿನ ಮೀಟ್ ಮಾಡೋದಕ್ಕೆ ಅಂತ ಅವ್ರ ಮನೆಗೆ ಕರ್ಕೊಂಡು ಹೋದರು. ಅವ್ರ ತಾಯಿಗೆ ಸುಮಾರು 80 ವಯಸ್ಸು. ತುಂಬ ಮುದ್ದಾಗಿದ್ದಾರೆ ಅಜ್ಜಿ. ಪಕ್ಕದಲ್ಲೇ ಇರೋ ಕಾಲೇಜ್ ಹುಡುಗರು ಬಂದು ಅಜ್ಜಿ ಜೊತೆ ಹರಟೆ ಹೊಡೆದು ಓದ್ಕೊಂಡು ಹೋಗ್ತಾರೆ. ಉಮೇಶಣ್ಣ ಅವರ ಆಪತ್ ಬಾಂಧವ ಸಂಘಕ್ಕೆ ಅವ್ರ ಮನೆಯೇ ಹೆಡ್ ಆಫೀಸು. ಅಲ್ಲಿ ಅವ್ರಿಗೆ ಸಿಕ್ಕಿರೋ ಸನ್ಮಾನಗಳು, ಬಿರುದುಗಳು, ಇದನ್ನೆಲ್ಲ ನೋಡಿ ನನಗೆ ಬಹಳ ಖುಷಿ ಆಯಿತು. ಅದಾದಮೇಲೆ ಪಕ್ಕದಲ್ಲೇ ಇರೋ ಇನ್ನೊಂದು ವಿಶೇಷ ಜಾಗಕ್ಕೆ ಕರ್ಕೊಂಡು ಹೋದರು. ಮನುಷ್ಯರನ್ನ ಉಮೇಶಣ್ಣ ಕಾಪಾಡಿದ್ರೆ ಇಲ್ಲಿ ನಾಯಿಗಳನ್ನ ಸಾಕ್ಷಿ ಅನ್ನೋರು ಕಾಪಾಡ್ತಾರೆ. ಈ ಜಾಗ ಒಂಥರ ನಾಯಿಗಳ ಸಾಮ್ರಾಜ್ಯ ಇದ್ದ ಹಾಗೆ. ಇಲ್ಲಿಗೆ ನಾನೇ ಅತಿಥಿ. ಇದಾದ್ಮೇಲೆ ಸೂರತ್ಕಲ್ನ ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ ನೋಡಿದ್ವಿ. AC, ವೈಫೈ, UPS, ಕಂಪ್ಯೂಟರ್ ಎಲ್ಲ ಇದೆ ರೀ. ಇದೆಲ್ಲ ಆದ್ಮೇಲೆ ಯಕ್ಷಗಾನ ನೋಡ್ಬೇಕಲ್ಲ ಅಂತ ಒಂದು ಆಸೆ ಆಯ್ತು. ಕೊನೆಗೆ ಅದು ತೀರೋಯ್ತು. ಹೀಗೆ ನನಗೆ ಗೊತ್ತಾಗ್ದ ಹಾಗೆ ಸೂರತ್ಕಲ್ನ ಜನ ಮತ್ತು ಈ ಜಾಗ ನನ್ನ ಮನಸ್ಸಿಗೆ ಹತ್ರ ಆಗ್ತಾ ಹೋಗುತ್ತೆ. ಇಬ್ರು ಫ್ರೆಶ್ ಆಗಿ ರೆಡಿಯಾಗಿ ಬಂದ್ಬಿಟ್ಟಿದೀವಿ. ಏನಪ್ಪಾ ಇದು ಅಟೈರ್ ವೈಟ್ ಅಂಡ್ ವೈಟ್, ಯಾವ್ದಾರ ಮದುವೆಗೆ ಹೋಗ್ತಾ ಇದ್ದೀರಾ ಅಂತ ಯೋಚಿಸ್ತಾ ಇದ್ದೀರಾ? ಇಲ್ಲ, ಇದು ನಮ್ಮ ಗೆಸ್ಟ್ ಇದಾರಲ್ಲ ಅವರ ಅಟೈರ್ ಇದು. ಏನ್ ಸರ್ ಇದು ವೈಟ್ ಅಂಡ್ ವೈಟ್ ದಿನ ಹಿಂಗೆ ಹಾಕದ ನೀವು? ಹೆಚ್ಚಾಗಿ ನಾನು ಇದೇ ಕಾರ್ಯಕ್ರಮ ಹೊರಗೆ ಹೋಗುವಾಗ ವೈಟ್ ಅಂಡ್ ವೈಟ್ ಹಾಕುದು. ದೇವಸ್ಥಾನ, ಮದುವೆ ಫಂಕ್ಷನ್ ಎಲ್ಲ ಕಡೆ ಇದೇನೆ ವೈಟ್ ಆಯ್ತು. ಒಂದು ಒಳ್ಳೆ ಲುಕ್ ಕಾಣ್ತದೆ ವೈಟ್ ಅಂಡ್ ವೈಟ್. ಹಾಗೆ ಹಂಗಂತೀರಾ? ಹೌದು, ಲುಕ್ ಕಾಣ್ತದೆ ಅಂತ. ನಮ್ದು ಹೆಂಗಿದೆ ಗೆಟಪ್? ನಿಮ್ಗಂತೂ ಸೂಪರ್ ಕಾಣ್ತೀವಿ ಸರ್. ನೀವಂತೂ ಬಾಲಿವುಡ್ ಹೀರೋ ಆಗಿ ಕಾಣ್ತೀವಿ. ಈಗ ನಂಗೆ ಹೇಳಿ, ನಿನ್ನೆ ನಾವು ಯಕ್ಷಗಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಹಿಂದ್ಗಡೆ ಒಂದು ಟೆಂಟ್ ಹಾಕಿ ರೆಡಿ ಮಾಡ್ಲಿಕ್ಕೆಲ್ಲ ಜಾಗ ಇತ್ತು. ನನಗೆ ಆಶ್ಚರ್ಯ ಆಗೋಯ್ತು ಅದನ್ನೆಲ್ಲ ನೋಡಿ. ಯಾಕಂದ್ರೆ ಇಷ್ಟು ಜನ ರೆಡಿಯಾಗಿ ದೇವರಿಗೆ ನಮಸ್ಕಾರ ಮಾಡಿ ನಂತರ ಸ್ಟೇಜ್ ಮೇಲೆ ಹೋಗೋದು ಒಂಥರ ಅದ್ಭುತವಾದಂತ ಒಂದು
ಪದ್ಧತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಆಟದಲ್ಲಿ ದೇವ್ರ ಬಗ್ಗೆ ಇರುವಂತಹ ಭಕ್ತಿ ಮತ್ತೆ ಅವರ ಕೆಲಸದ ಮೇಲೆ ಇರುವಂತಹ ಶ್ರದ್ಧೆ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಅವ್ರ ಮೇಲೆ ಒಂದು ಅಪಾರವಾದಂತಹ ಗೌರವ ಹುಟ್ಟಿತು ನನಗೆ. ನೀವೆಲ್ಲ ಯಕ್ಷಗಾನ ಆಟ ಎಲ್ಲ ನೋಡ್ತೀರಾ ತುಂಬಾ? ಹೌದೌದು, ನಾವು ಸಣ್ಣದಿಂದ ನಮ್ಮ ತಾಯಿ ಕರ್ಕೊಂಡು ಹೋಗ್ತಿದ್ರು. ಹ್ಮ್. ನಾವು ಸಣ್ಣದಿಂದ ಬಹಳ ಸಣ್ಣದಿಂದ 1ನೇ ಕ್ಲಾಸ್ 2ನೇ ಕ್ಲಾಸ್ ಆಗ ನಮ್ಮ ತಾಯಿ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಆಟ ನೋಡ್ಲಿಕ್ಕೆ. ಆಗ ನೆಲದಲ್ಲಿ ಕುತ್ಕೊಂಡು ನೋಡ್ಲಿಕ್ಕೆ 2 ರೂಪಾಯಿ ಟಿಕೆಟ್. ಆವತ್ತಲ್ಲಿ ನಾವು ಆಟಕ್ಕೆ ಹೋಗ್ತಿದ್ವಿ, ಎಲ್ಲ ನಮ್ಮ ಫ್ಯಾಮಿಲಿ ಆಟಕ್ಕೆ ಹೋಗ್ತಿದ್ವಿ. ಇವಾಗ್ಲೂ ಇಲ್ಲೆಲ್ಲ ರಾತ್ರಿ ಎಲ್ಲ ನಡೀತಾರೆ ಈಗ ರಾತ್ರಿ ನಡೀತದೆ. ಓಕೆ, ಇವಾಗ ಇಷ್ಟೆಲ್ಲ ಮಾತಾಡ್ತಾ ಇದೀವಿ. ಇವಾಗ ಒಂದಿಷ್ಟು ಪ್ರಶ್ನೆಗಳು ರೆಡಿ ಮಾಡಿದೀನಿ, ನಿಮ್ ಜನರಲ್ ನಾಲೆಡ್ಜ್ ಚೆಕ್ ಮಾಡುವ ಅಂತ. ರೆಡಿನಾ? ನೋಡೋ ಸರ್, ಕೇಳಿ. ಮೊದಲನೇ ಪ್ರಶ್ನೆ, ಸೂರತ್ ಕಲ್ ಈ ಹೆಸರು ಹೇಗ್ ಬಂತು? ಪುರಾಣದಲ್ಲಿ ಹೇಳ್ತಾರೆ ಇದು ಸುರತ್ ಅನ್ನೋ ಒಂದು ಕಲ್ಲಿತ್ತಂತೆ. ಆ ಸದಾಶಿವ ದೇವಸ್ಥಾನದ ಹತ್ತಿರ ಕಲ್ಲಿತ್ತು, ಸುರತ ಕಲ್ಲು ಅಂದ್ರೆ ಮೊದಲನ ಕಲ್ಲು ಕನ್ನಡದಲ್ಲಿ. ಅದಕ್ಕೆ ಸುರತ ಕಲ್ಲು ಹೇಳಿದ್ರೆ ಸುರತ್ ಕಲಾಯ್ತು ಆ ರೀತಿ ಹೇಳ್ತಾ ಇದ್ದಾರೆ ಪುರಾಣ. ಒಂದು ಒಳ್ಳೆ ತುಳು ಸಾಂಗ್ ಹಾಡಿ ನೋಡುವ, ಒಳ್ಳೆ ತುಳು ಸಾಂಗ್ ಅಥವಾ ನಿಮ್ ಫೇವ್ರೇಟ್? ಒಂಜೇ ಗೂಡುಡು ಮೂಜಿ ಪಕ್ಕಿಲು ಬದುಕೊಂದುಂಡುಗೆ, ಐಕಿ ಕಿನ್ನಿಗಿ ರೆಂಕೆ ಪುಟ್ಟೊಂದುಂಡುಗೆ. ಎಂತ ಇದು? ಮುಂದೆ ಹೇಳಿ, ಇನ್ನೊಂದು ಹೇಳಿ. ಅಷ್ಟು ಬರಲ್ಲ ಸರ್. ಇದರ ಅರ್ಥ ಅಂದ್ರೆ ಒಂದೇ ಗೂಡಿನಲ್ಲಿ 3 ಹಕ್ಕಿಗಳು ವಾಸ ಮಾಡ್ತಾ ಉಂಟು. ಆ ಹೊತ್ತಿಗೆ ಅದಕ್ಕೆ ಕಣ್ಣು ಕಾಣ್ತದೆ, ರೆಕ್ಕೆ ಬೆಳೀತದೆ, ಹಾಗೆಲ್ಲ ತುಂಬಾ ಕತೆ ಉಂಟು ಸರ್. ನನಗೆ ಅಷ್ಟೊಂದು ಡೀಟೇಲ್ ನಾಚಿಕೆ ಇರ್ಲಿ. ನಿಮ್ ಕರಾವಳಿನಲ್ಲಿ ಹೌದು ಸರ್, ನೀವು ತಿನ್ನುವಂತಹ 5 ಫೇವರೇಟ್ ಐಟಮ್ಗಳ ಹೆಸರು ಹೇಳಿ ನೋಡುವ. ನೀರ್ ದೋಸೆ, ಪತ್ರೊಡ್ಡೆ, ಪುಂಡಿ, ನೀರ್ ಪುಂಡಿ, ಮೂಡೆ. ನೆನೆ ತಿನ್ಸಿದ್ರಲ್ಲ ಮೂಡೆ. ಆಮೇಲೆ ಇನ್ನೊಂಚೂರು ಹೇಳಿ. 5 ಅಂದ್ರೆ ಅಷ್ಟೊಂದು ಕಂಜೂಸ ಸರ್ ನೀವು, ಇನ್ನೊಂಚೂರು ಹೇಳಿ. ಸೇಮೆದಡ್ಡೆ, ಕೋರ್ ರೊಟ್ಟಿ. ಹೌದು, ಕೋರ್ ರೊಟ್ಟಿಗೆಲ್ಲ ಕೋಳಿ ಸಾರ್ ಜೊತೆಗೆ ತಿನ್ನೋದು ನೀವು. ನಾವೆಲ್ಲ ವೆಜಿಟೇರಿಯನ್, ನಾವೇದ್ರ ಜೊತೆಗೆ ತಿನ್ನೋದು? ನಾವು ರೊಟ್ಟಿ ಬಗ್ಗೆ ಏನೋ ಸಾಂಬಾರು ತೋವೆ ಮಾಡ್ಕೊಂಡು ತಿನ್ಬೋದು ಸರ್. ಗಸಿ ಅಲ್ಲ? ಹೌದು. ಬಾಯಲ್ಲಿ ನೀರ್ ಬರ್ತಾರೆ ಅವ್ರು ಹೇಳ್ತಾ ಇದ್ರೆ. ಸೂರತ್ ಕಲ್ನಲ್ಲಿ ಎಷ್ಟು ಆಟಗಳಿದ್ದಾವೆ? ಸುರತ್ ಕಲ್ಲಲ್ಲಿಂದ 600 ಆಟಗಳು ಓಡ್ತಾ ಇದ್ದೆ. ಕರಾವಳಿಯ 3 ಫೇಮಸ್ ಕವಿಗಳ ಹೆಸರು ಹೇಳಿ ನೋಡೋಣ. ಡಾಕ್ಟರ್ ಶಿವರಾಮ್ ಕಾರಂತ್, ಗೋವಿಂದ್ ಪೈ, ಕಿಂಜನ್ನಾರೆ. ಹೌದು, ಆಕ್ಚುಲಿ ಕರಾವಳಿ ಕಡೆ ಬಹಳ ಒಳ್ಳೆ ರೈಟರ್ಸ್ ಇದ್ದಾರೆ. ಉಪೇಂದ್ರ ಅವ್ರ ಫೇವ್ರೇಟ್ ಅಗ್ನಿದಿವ್ಯ ಅವ್ರ ಆಗ್ಬೋದು, ಅಥವಾ ನಮ್ಮ ಜಯಂತ್ ಕಾಯ್ಕಿಣಿ ಆಗ್ಬೋದು. ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಜನ ಇದ್ದಾರೆ. ಎಲ್ಲರಿಗೂ ನಮ್ ಕಡೆಯಿಂದ ಒಂದು ಸಲ್ಯೂಟ್ ಅಂತ ಹೇಳ್ತಾ, NITK ಕಾಲೇಜು ಹೌದು ಸರ್, ಯಾವಾಗ ಸ್ಥಾಪನೆ ಆಗಿದ್ದು? 1960. ಕ್ಯಾ ಬಾತ್, ಪರ್ಫೆಕ್ಟ್ ಆಗಿ ಹೇಳ್ಬಿಟ್ರಲ್ಲ. ಏನ್ ನೋಡ್ಕೊಂಡ್ ಬಂದಿದ್ರ ನೀವು ಇದನ್ನೆಲ್ಲ? ಹೇಳ್ಕೊಟ್ಟಿದ್ರಿ ಯಾರಾದ್ರೂ ಇವ್ರಿಗೆ? ಇಲ್ಲ ಸರ್, ನಾವು ಆಚೆ ಇದ್ದಿದ್ದ ಅಲ್ಲೇ ಓಡಾಡುದಲ್ಲ ಹಾಗೆ. ಒಬ್ಬ ಆಟೋ ಡ್ರೈವರ್ ಆಗಿ ನೀವು ನಿಮ್ಮ ವೃತ್ತಿಗೆ ಅನುಸರಿಸ್ಕೊಂಡಿರುವಂತಹ ಕೆಲವೊಂದಿಷ್ಟು ರೂಲ್ಸ್ ಏನು? ನನ್ನ ವೃತ್ತಿಯಲ್ಲಿ ನಾನು ಆಟೋ ಓಡಿಸುವಾಗ ನಾನು ನೋಡ್ಕೊಳ್ತೇನೆ ಯಾವ ರೀತಿಯವರು. ಈಗ ಆಟೋದಲ್ಲಿ ಬರುವವರು ಎಲ್ಲ ಶ್ರೀಮಂತರಲ್ಲ, ನಾನು ಅವರ ಬಗ್ಗೆ ಆಲೋಚನೆ ಮಾಡ್ತೇನೆ. ಇವರಲ್ಲಿ ನಾನು ಕರ್ಕೊಂಡು ಹೋಗುವಾಗ ಇವರಲ್ಲಿ ಯಾವ ರೀತಿ ನಾವು ಬಾಡಿಗೆ ತಕ್ಕೊಳ್ಬಹುದು. ಯಾಕಂದರೆ ಕೆಲವು ಇದ್ದಾರೆ ಆಟೋದವರು ಎಲ್ಲ ಹೇಳುವುದಿಲ್ಲ, ಒಂದು ರೇಟ್ ಜಾಸ್ತಿ ಹೇಳಿ. ನಾನು ಆಗಿಲ್ಲ, ನಾನು ಅವರ ಬಗ್ಗೆ ಆಲೋಚನೆ ಮಾಡ್ತೇನೆ. ಪಾಪ ಇದು ನಮ್ಮಂಥ ವ್ಯಕ್ತಿ, ಇವರಿಗೆ ನಾವು 10 ರೂಪಾಯಿ ಕಮ್ಮಿ ತಗೊಳ್ಳೋದು. ನಂಗೆ ಕೇಳ್ತಾರೆ, ಯಾಕೆ 10 ರೂಪಾಯಿ ಕಮ್ಮಿ ತಗೊಂಡು? ಇಲ್ಲ, ನನಗೆ 10 ರೂಪಾಯಿ ನಿಮ್ಮಲ್ಲಿ ಕಮ್ಮಿ ತಗೊಳ್ಳೋದು ನನಗೆ ಸಂತೋಷ ಆಗ್ತದೆ. ನನಗೆ ಅದೇ ಸಂತೋಷ. ಯಾಕಂದರೆ ಅವರು ಕಷ್ಟದಲ್ಲಿ ಆಟೋದಲ್ಲಿ ಬರ್ತಾರೆ, ಯಾವುದೊಂದು ಕಾರಣ, ಆಸ್ಪತ್ರೆಗೆ, ಮೆಡಿಕಲಿಗ, ಎಲ್ಲಿ ಹೋಗ್ಲಿಕ್ಕೆ ಬರ್ತಾರೆ ಪಾಪ. ಆಗ ಅವರನ್ನು ನೋಡ್ತೇನೆ ನಾನು, ಪಾಪ ನನ್ನ ಹಾಗೆ ಇವರಿಗೆ 10 ರೂಪಾಯಿ ಕಮ್ಮಿ ತಗೊಂಡ್ರೆ ಅವ್ರಿಗೆ ಸಂತೋಷ ಆಗ್ತದೆ. ಆ ಭಾವನೆ ನಾನು 10 ರೂಪಾಯಿ ಕಮ್ಮಿ ತಗೊಳ್ತೇನೆ ಅವರ ಹತ್ರ. ಅದು ಅವ್ರಿಗೆ ಖುಷಿ ಆಗ್ತದೆ, ನನಗೂ ಖುಷಿ ಆಗ್ತದೆ. ನೀವು ಇದುವರೆಗೂ ಯಾರಿಗೂ ಮೋಸ ಮಾಡಿಲ್ವ ಆಟೋದಲ್ಲಿ? ಇಲ್ಲ. ನನ್ನ ಇನ್ನೊಂದು ಉಂಟು. ನೀವು ಕೇಳಿದ ಪ್ರಶ್ನೆ ಒಳ್ಳೆದಾಯಿತು. ಇವತ್ತು ನಾನು ಬೆಳಿಗ್ಗೆ ದುಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಸಂಜೆ ಮನೆಗೆ ಬರ್ತೇನೆ. ಮನೆಗೆ ಬಂದು ಮನೆಯಲ್ಲಿ ಪೂಜೆ ಭಜನೆ ಆದ ನಂತರ ಕೂತ್ಕೊಂಡು ಆಲೋಚನೆ ಮಾಡ್ತೇನೆ, ಇವತ್ತು ನಾನು ಯಾರಿಗೆ 10 ರೂಪಾಯಿ ಜಾಸ್ತಿ ತಗೊಂಡೆ, ಯಾರಿಗೆ ನಾನು ತಪ್ಪು ಮಾತನಾಡಿದ್ದೇನೆ, ಯಾರಿಗೆ ನಾನು ಆಗುದಿಲ್ಲ ಎಂತಾದರೂ ಜೋರು ಇದನ್ನು ನಾನು ಥಿಂಕ್ ಮಾಡ್ತೇನೆ. ಒಂದು 10-15 ನಿಮಿಷ ಥಿಂಕ್ ಮಾಡ್ತೇನೆ. ಯಾರಿಗೆ ಇವತ್ತು 10 ರೂಪಾಯಿ ಜಾಸ್ತಿ ತಗೊಂಡೆ ನಾನು, ಯಾರಿಗೆ ಇವತ್ತು ನಾನು ಜೋರಾಗಿ ಮಾತನಾಡಿದೆ, ಮತ್ತೆ ಅದನ್ನೆಲ್ಲ ಆಗಿ ಕ್ಷಮೆ ಕೇಳಿ ನಾನು ಮಲಗುದು. ನನ್ನಿಂದ ಏನು ತಪ್ಪಾಗಿರ್ಬೋದು. ಇದುವರೆಗೂ ನೀವು ಮೋಸನೇ ಮಾಡಿಲ್ಲ ಯಾರಿಗೂ? ಮನಸ್ಸಾಕ್ಷಿಗಾಗಿ ಬೇಕಂತ ಯಾರಿಗೂ ಮೋಸ ಮಾಡ್ಲಿಲ್ಲ. ಅಪ್ಪಿತಪ್ಪಿ ಮೋಸ ಹೋಗಿರ್ಬೋದು, ನಾನು ಮನುಷ್ಯ, ಗೊತ್ತಿಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಅದು ನಾನು ಬೇಕಂತ ಅವನಿಗೆ ಮೋಸ ಮಾಡಲೇಬೇಕು, ಅವನಿಗೆ ಮೋಸ ಮಾಡಿ ಏನಾದರೂ ಇದು ಅಂಥದ್ದು ನನ್ನ ಜನ್ಮದಲ್ಲಿ ನಾನು ಮಾಡಲಿಕ್ಕೆ. ಅದು ಕಾನ್ಫಿಡೆನ್ಸ್ ಇರಬೇಕು. ನೀವು ತುಂಬಾ ಜನಕ್ಕೆ ನೀವು ಹೆಲ್ಪ್ ಮಾಡಿದೀರಾ, ನಿಮ್ಗೆ ಯಾರು ಮೋಸ ಮಾಡಿಲ್ವಾ? ಸುಳ್ಳು ಹೇಳಿ ನಾಟಕ ಮಾಡಿ? ನನಗೆ ಮೋಸಕ್ಕಿಂತ ನನ್ನ ಮೇಲೆ ಅಪವಾದ ಜಾಸ್ತಿ ಬಂದಿದೆ, ಅಪಮಾನ ಜಾಸ್ತಿ ಮಾಡಿದ್ದಾರೆ. ಯಾವ ತರ? ಬೇಕಾದಷ್ಟು ಮಾಡಿದ್ದಾರೆ ಸಮಾಜದಲ್ಲಿ, ಅದು ಕಾಮನ್ ಹೇಳಬೇಕು. ಯಾಕಂದ್ರೆ ನಾನು ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೋದ್ರು ಸಹ ಹೇಳ್ತಾರೆ ಅವನು ಏನೋ ಹಣ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ಒಂದು ಬಂದಿದೆ ನನ್ನ ಮೇಲೆ. ಅವನು ಯಾವುದೋ ಒಂದು ಟಿವಿಯಲ್ಲಿ ಪೇಪರಲ್ಲಿ ಬರಬೇಕಾಗೆ ಮಾಡ್ತಿದ್ದಾನೆ, 2 ಬಂದು ಇಂಥದ್ದೆಲ್ಲ ಬರ್ತಾ ಇರ್ತದೆ. ಯಾಕಂದ್ರೆ ಅದಕ್ಕೊಂದು ವ್ಯಕ್ತಿಗಳು ಇರ್ತಾರೆ. ತುಂಬಾ ಜನ ದುಡ್ಡು ಮಾಡ್ತೀರಾ ಅಂತ ಅನ್ಕೊಂಡಿದಾರಲ್ಲ? ಹೇಳಿದ್ದಾರೆ 100% ಹೇಳಿದ್ದಾರೆ. ನಾನು ಪ್ರತಿ ವರ್ಷ ನಾವು ನಮ್ಮ ಆಪದ್ಬಂಧು ಸಂಘದಿಂದ ಅಂಧ ಕಲಾವಿದರಂತ ಒಂದು 10-15 ಜನ ಕಲಾವಿದರು ಬರ್ತಾರೆ. ಅವರಿಗೆ ಏನು ಕಣ್ಣು ಕಾಣೋದಿಲ್ಲ, ಪ್ರಪಂಚವೇ ಕಾಣೋದಿಲ್ಲ. ಅವರಿಗೆ ನಾವು ಸುರತ್ಕಲಲ್ಲಿ ಜಂಕ್ಷನಲ್ಲಿ ಸ್ಟೇಜ್ ಹಾಕಿ ನಾವು ಕಮ್ಮಿಯಲ್ಲಿ 25,000 ರೂಪಾಯಿ ನಾವು ಅವರಿಗೆ ಕಲೆಕ್ಷನ್ ಮಾಡಿ ಕೊಡ್ತೇವೆ. ಅವರಿಗೆ ಊಟ ತಿಂಡಿ ಚಾ ಎಲ್ಲ ನಮ್ಮ ಕೈಯಿಂದಲೇ. ಅಂಥ ವ್ಯಕ್ತಿಗಳಿಗೆ ಆ ಕಾರ್ಯಕ್ರಮ ಮಾಡುವಾಗ ಜನಗಳು ಹೇಳ್ತಾರೆ ಹಾಗೆ ಕಮಿಷನ್ ಕೂಡ ಅಂತ. ನೋಡಿ, ಅವರು ಪ್ರಪಂಚವೇ ನೋಡುವುದಿಲ್ಲ. ಆ ಪ್ರಪಂಚ ಕಾಣದ ಮುಗ್ಧವರಿಗೆ ಆ ಮಾತು ನಮಗೆ ಹೇಳುವಾಗ ನಮಗೆ ನೋವು. ಅದು ನಾನು ಅದನ್ನೆಲ್ಲ ಲೆಕ್ಕ ಬಿಟ್ಟು ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡಿ ಹೋಗುವುದು. ಏನು ಬೇಕಾದರೆ ಆಗಲಿ, ನನ್ನ ಜೀವಿತ ಇರುವ ತನಕ ನಾನು ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದೇನೆ ನನ್ನ ದೇಹವನ್ನು. ನೀವು ಒಳ್ಳೇದ್ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತಾರೆ. ನೀವು ಇಷ್ಟೊಂದು ಜನಕ್ಕೆ ನೀವು ಒಳ್ಳೇದ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾವ ರೀತಿ ಒಳ್ಳೇದಾಗಿದೆ? ನನ್ನ ಮನಶುದ್ಧಿ ಆಗಿದೆ, ಕಲ್ಮಶ ಕಳಚಿದೆ. ನನಗೆ ಅದು ಬೇಕಿದ್ದದು. ನನಗೆ ಮಾನವೀಯತೆ ಎಂಬುದು ಬಂದಿದೆ, ಇನ್ನೊಬ್ಬರ ನೋವಿನೊಂದಿಗೆ ಸ್ಪಂದಿಸುವಂತ ಒಂದು ಪ್ರಜ್ಞೆ ಬಂದಿದೆ. ಅದೇ ಬೇಕಿದ್ದು ನನಗೆ. ಹಣ ಬರ್ತದೆ ಹೋಗ್ತದೆ ಅದು ಬೇರೆ ವಿಷಯ. ಇನ್ನೊಬ್ಬರು ನೋಡಿದ ತಕ್ಷಣ ಆ ವ್ಯಕ್ತಿಗೆ ಸಹಾಯ ಮಾಡುವ, ಆ ವ್ಯಕ್ತಿಯನ್ನು ಮಾತನಾಡಿಸುವಂತ ಪ್ರಜ್ಞೆ ಮತ್ತು ಮಾನವೀಯತೆ ನನಗೆ ಇದು ಬಂದಿದೆ. ಅದೇ ನನಗೆ ಸಂತೋಷ. ಏನಕ್ಕೆ ಇದ್ರ ಬಗ್ಗೆ ಮಾನವೀಯತೆ ಅಂತ ತುಂಬಾ ಸ್ಟ್ರೆಸ್ ಮಾಡ್ತೇವೆ? ನಿಮ್ ಪ್ರಕಾರ ಮಾನವೀಯತೆ ಕಮ್ಮಿ ಆಗ್ತಿದ್ಯಾ? ತುಂಬಾ ಕಮ್ಮಿ ಆಗ್ತಿದೆ. ಈಗ ನೀವು ನೋಡ್ಬೋದು, ಕೆಲವು ಕಡೆ ಆಕ್ಸಿಡೆಂಟ್ ಆದಾಗ ಅದರ ಫೋಟೋ ತೆಗೆದು ನಿಲ್ಲೋದು, ಆಕ್ಸಿಡೆಂಟ್ ಆದಾಗ ಹೋಗುದಿಲ್ಲ, ಅಲ್ಲಾದ್ರೆ ಈ ಪ್ರಾಣಿಗಳು ದಾರಿಯಲ್ಲಿ ಬಿದ್ದಾಗ ಅದನ್ನು ಎತ್ತುವುದಿಲ್ಲ. ತುಂಬಾ ಆಗ್ತಾ ಉಂಟು, ಇದು ಬೇಕಾದಷ್ಟು ಆಗ್ತಾ ಉಂಟು. ಕೆಲವು ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲದ್ರೆ ಅವ್ನು ಮುಟ್ಲಿಕ್ಕೆ ಇನ್ನೊಂದು ಅವನ ಜಾತಿ ಈ ಜಾತಿ, ಅಲ್ಲಾದ್ರೆ ಅವನ ಇದು ಬೇರೆ ಬೇರೆ, ಅವನ ಆರೋಗ್ಯ ಸರಿ ಇಲ್ಲ ಮುಟ್ಟಬಾರ್ದು. ನಾವು ಅದನ್ನೆಲ್ಲ ಮಾಡ್ಲಿಕ್ಕೆ ಹೋದ್ರೆ ನಾಳೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅದು ನೋಡ್ಕೊಳ್ಬೇಕು. ನಮ್ದು ನಾಳೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ಅದು ಬಿಟ್ಟು ನಾವು ಇನ್ನೊಬ್ಬರಿಗೆ ನಾವು ಅಸಹ್ಯ ಮಾಡಬಾರ್ದು. ಇವಾಗ ಟೈಮ್ ಚೇಂಜ್ ಆಗಿದೆ, ಕಾಲ ಬದಲಾಗ್ತಾ ಇದೆ, ಜನರು ಕೂಡ ಬದಲಾಗ್ತಾ ಇದಾರೆ. ಜನರಿಗೆ ಏನಾದ್ರು ಒಂದು ಒಳ್ಳೆ ಗುಣ ಬೆಳೆಸ್ಕೋಬೇಕು ಅನ್ನೋದಾದ್ರೆ ನೀವೇನ್ ಹೇಳ್ತೀರಾ? ಇಲ್ಲ ನೋಡಿ, ನಾನು ಹೇಳೋದು ಹಿಂದೆ ಮಾತು ಹೇಳೋದು, ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅಪಮಾನ ಹೇಳ್ತಾರೆ, ಆದರ್ಶ ಇಲ್ಲದ ಬದುಕಿದರೆ ಬದುಕಿಗೆ ಅಪಮಾನ. ಯಾರಿಗಾದ್ರೂ 1 ರೂಪಾಯಿಗೆ ನಿಜ ಅರ್ಥದಲ್ಲಿ ಸಹಾಯ ಮಾಡ್ಕೊಂಡು ಹೋಗ್ಬೇಕು. ಒಂದು 100 ರೂಪಾಯಿ ದುಡಿಯುವಾಗ 1 ರೂಪಾಯಿ ಇಡೀರಿ ಬದಿಯಲ್ಲಿ. ದಾನ ಮಾಡುವಾಗ ನಮ್ಮ ಮನೋಭಾವನೆ ಹೇಗಿರ್ಬೇಕು? ಒಳ್ಳೆ ಪ್ರಶ್ನೆ ಸರ್. ನಿಮ್ಗೆ 100ಕ್ಕೆ 100. ಯಾವಾಗ ನಾವು ಇನ್ನೊಬ್ಬರಿಗೆ ಈಗ ಸಮಾಜ ಸೇವೆ ಹೇಳೋದು, ಅಲ್ಲಿ ಒಬ್ಬ ಬಿದ್ದ, ಅವನು ಎತ್ತುಕೊಂಡು ಹೋದೆ, ಫೋಟೋ ತೆಗೆದು ಟಿವಿಯಲ್ಲಿ ಪೇಪರಲ್ಲಿ ಹಾಕುವುದು ಅದು ಮುಖ್ಯ ಅಲ್ಲ. ನಾವು ಮಾಡಲಿಲ್ಲ ಅಂತ ನಮಗೆ ಭಾವನೆಗೆ ಬರಬೇಕು. ನಾವು ಗೊತ್ತಾಗಬೇಕಂತ ಮಾಡಬಾರ್ದಲ್ಲ. ನಾವು ನಮ್ಮ ಕರ್ತವ್ಯ, ಭಗವಂತ ಕೊಟ್ಟಿದ್ದ ನಮ್ಮ ಡ್ಯೂಟಿ, ಕೆಲಸ ಮಾಡಬೇಕು, ಬರಬೇಕು. ನಾನು ಕಳೆದ 24 ವರ್ಷಗಳಿಂದ ಇಂಥದ್ದೇ ಮಾಡೋದು. ಯಾರಲ್ಲಿ ಪ್ರಚಾರ ಇಲ್ಲ, ನಮಗೆ ಬೇಡದು. ಯಾಕೆ ನಾನು ಮಾಡಿದೇಳಿ ಹೋಯ್ತಲ್ಲಿ ಅಹಂಕಾರದ್ದು. ನಾನು ಎಂಬುದು ಬರಬಾರ್ದು. ಅದು ನಾನು ಮಾಡಿದೆ, ನಾನು ಅವನಿಗೆ ಹಣ ಕೊಟ್ಟೆ, ನಾನು ಫೀಸ್ ಕಟ್ಟಿದೆ, ನಾನು ಆಸ್ಪತ್ರೆ ಕರ್ಕೊಂಡು ಹೋದೆ, ನಾನೂ ಬಂದರೆ ಹೋಯ್ತಲ್ಲಿ 0. ನಾನು ಬರಲೇಬಾರ್ದು. ಅವನ ಇಚ್ಛೆ, ಭಗವಂತನ ಇಚ್ಛೆಯನ್ನು ನಮ್ಮ ಕೈಯಿಂದ ಮಾಡಿಸಿದ, ಅವನು ಮಾಡಿಸಿದ ನಮ್ಮಿಂದ ಅಷ್ಟೇ. ನಾನು ಮಾಡಿದ ಬರಬಾರ್ದು. ಸಮಾಜ ಸೇವೆ, ಇನ್ನೊಬ್ಬರು ಉಪಕಾರ 10 ರೂಪಾಯಿ ಕೊಟ್ಟ, ಯಾನ್ 10 ರೂಪಾಯಿ ಅವನಿಗೆ ಕೊಟ್ಟೆ ಮಾರೆ, ಅವನು ಕೊಡಿಸಿದ ನಮ್ಮ ಕೈಯಿಂದ, ಅವನ ಇಚ್ಛೆ ಅದು. ನಮ್ಮನ್ನು ಭಗವಂತ ಅದಕ್ಕಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನೀನು ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾ ಜೀವನ ಸಮಾಜ ಸೇವೆ ಮಾಡ್ತೀರು, ನಾನೆಂಬು ಬರಬಣ್ಣ ಅಹಂಕಾರ. ನೀವು ಇಷ್ಟು ವರ್ಷಗಳ ಈ ಕೆಲ್ಸಗಳ ಮಾಡಿದ ನಂತರ ನೀವ್ ಏನ್ ಗಳಿಸಿದೀರಾ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ, ನಂಗೆ ಇನ್ನೂ ಸಮಾಧಾನ ಆಗ್ಲಿಲ್ಲ. ನನ್ನ ಜೀವಿತ ಕೊನೆ ತನಕ ಇದಕ್ಕೆ ಸಮರ್ಪಣೆ ಮಾಡಿ ಹೋಗ್ಬೇಕಂತ ಆಸೆ. ಯಪ್ಪ, ಇವ್ರ ಜೊತೆಗೆ ಎಷ್ಟು ಮಾತಾಡಿದ್ರು ಮಾತು ಮುಗಿಯಲ್ಲ. ಯಾಕೆಂದ್ರೆ ಅವ್ರ ಜೀವನ, ಅವ್ರ ಆದರ್ಶ ಮತ್ತೆ ಅವರಲ್ಲಿರುವಂತ ಯೋಚನೆಗಳು ನನಗೆ ಬಹಳ ಸ್ಫೂರ್ತಿ ಮತ್ತೆ ಅವ್ರ ಮೇಲೆ ಅಪಾರವಾದಂತಹ ಗೌರವ ಕೂಡ ಹುಟ್ಟಿಸ್ತು.
ಮೊದಲನೇದಾಗಿ ನಿಮ್ಮ ಈ ಒಂದು ಪರಿಶ್ರಮಕ್ಕೆ ನನ್ನ ಗೌರವ. ನೀವು ನಮ್ಮ ಜೊತೆಗೆ ನೆನೆಯಿಂದ ಇದ್ದೀರಾ, ಊರು ತಿರುಗಿಸಿದ್ದೀರಾ, ಜನಾನ್ ಭೇಟಿ ಮಾಡಿಸಿದ್ದೀರಾ, ಎಷ್ಟೊಂದು ಕಡೆ ಕರ್ಕೊಂಡು ಹೋಗಿದ್ದೀರಾ. ನಿಮ್ಗೆ ಹೇಗೆ ಅನಿಸ್ತು ಈ ಪ್ರಯತ್ನದ ಬಗ್ಗೆ? ಇಲ್ಲ, ನಾನು ನಿಮಗೆ ಮೊದಲು ಧನ್ಯವಾದ ಹೇಳಬೇಕು. ಯಾಕಂದರೆ ನೀವು ಅಷ್ಟು ದೂರದಿಂದ ಒಬ್ಬ ಕಲಾವಿದನಾಗಿ, ಒಬ್ಬ ನಟನಾಗಿ ಇಷ್ಟೆಲ್ಲ ನೀವು ನಮ್ಮ ಬಗ್ಗೆ ಕಾಳಜಿ ಬಂದಿದ್ದೀರಿ. ನಿಮ್ಮ ಆತ್ಮೀಯರು, ನಿಮ್ಮ ಬಂದವರಿಗೆ, ನನ್ನ ಆಪತ್ ಬಾಂಧವ ಸಂಘ ಹಾಗೂ ಸುರತ್ಕಲ್ ಪರಿಸರದ ಎಲ್ಲ ಇದ ಸಂಘದ ನಿಮಗೆ ದೊಡ್ಡ ನಮಸ್ಕಾರಗಳು. ಯಾಕಂದರೆ ನಮ್ಮ ಮೇಲೆ ಅಭಿಮಾನ, ನಮ್ಮ ಮೇಲೆ ಪ್ರೀತಿ ಇಟ್ಟು ನೀವು ಬಂದಿದ್ದೀರಿ. ನಿಮ್ಮ ಹೊಗಳಿಕೆಗೆ ನಾನು ಬೇಡ ಅಂತ ಹೇಳಲ್ಲ, ಭಾಳ ಗೌರವದಿಂದ ಸ್ವೀಕರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಜನ ಯಾರಾದರೂ ಹೊಗಳ್ದಾಗ ನಾವು ಅದನ್ನ ಬೇಡ ಅನ್ಬಾರ್ದಂತೆ. ಬರೋದು ತುಂಬ ಕಷ್ಟ. ಯಾರಾದ್ರು ಜೆನ್ಯನ್ ಆಗಿ ಹೇಳಿದಾಗ ಆಶೀರ್ವಾದ ಇದ್ದಂಗೆ ಅದು. ಈಗ ನಾನು ಕೇಳಿದ್ದೆ ತುಂಬ ಜನರಿಗೆ, ನಿಮ್ಮ ಊರಿನಲ್ಲಿ ಯಾರಾದರೂ ಇನ್ಸ್ಪೈರಿಂಗ್ ಆಗಿರುವಂಥ, ಇಂಟ್ರೆಸ್ಟಿಂಗ್ ಆಗಿರುವಂಥ ಆಟೋ ಡ್ರೈವರ್ಸ್ ಅವ್ರದ್ದೊಂದು ಕತೆ ಇದೆ ಅಂದರೆ ನಮ್ಗೆ ಹೇಳೋದನ್ನ ಮರಿಬೇಡಿ ಅಂತ. ವೈಟ್ ಅಂಡ್ ವೈಟ್ ಹಾಕ್ಸ್ಬಿಟ್ಟಿದ್ದಾರೆ, ಊರೆಲ್ಲ ಒಂದ್ಸರಿ ನಿಮ್ಮ ಆಟೋಲ್ಲಿ ತಿರ್ಗಾಡೋಣ ಅಂತ. ಆಮೇಲೆ ನಮ್ಮನ್ನು ಬಿಟ್ರೆ ನಾನು ಫಕೀರ್ ಅಂತಾರೆ. ಇನ್ನೊಂದು ಊರಿಗೆ ಇನ್ನೊಂದು ಕತೆನ ಹುಡ್ಕೊಂಡು ಹೊರಡ್ಬೋದು. ಕರ್ಕೊಂಡು ಹೋಗ್ತೀರಾ ಸರ್ ನಮ್ಮನ್ನ? ಸರ್, ಖಂಡಿತ. ಸೂರತ್ಕಲ್ನಲ್ಲಿ ಹಲವಾರು ವರ್ಷಗಳಿಂದ ಈ ಒಂದು ಹಡಗು ಕೆಟ್ಟು ನಿಂತಿದೆ. ಆದರೆ ಈಗ ಅದನ್ನ ರಿಪೇರಿ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಬದುಕು ಹಾಗೆ ಅಲ್ವಾ? ನಮ್ಮ ಲೈಫು ರಿಪೇರಿ ಮಾಡಬೇಕು ಅಂದಾಗ ಸಾಕಷ್ಟು ಜನರ ಸಹಾಯ ಬೇಕಾಗುತ್ತೆ. ಸಹಾಯ ಮಾಡೋದು ಅಂದಾಗ ನಂಗೊಂದು ವಿಚಾರ ಹೊಳಿತು. ನಮಗೆ ಸಹಾಯ ಮಾಡಿದವ್ರಿಗೆ ವಾಪಸ್ ನಮ್ಮ ಸಹಾಯದ ಅಗತ್ಯ ಇಲ್ಲದೆ ಇರಬಹುದು. ಆದರೆ ಅಗತ್ಯ ಇರೋ ಒಬ್ಬ ವ್ಯಕ್ತಿಗೆ ನಾವು ಸಹಾಯ ಮಾಡಿದಾಗ ನಮ್ಮ ಋಣ ಅಲ್ಲಿ ತೀರತ್ತೆ ಅಂತಾರೆ. ಇದೆ ನಾನು ಈ ಆಟೋ ಡ್ರೈವರ್ನಿಂದ ಕಲ್ತಿದ್ದು. ಅವ್ರು ಹೇಳಿದ ಒಂದು ವಿಚಾರ ನಂಗೆ ತುಂಬ ಇಷ್ಟ ಆಯಿತು. ಸಮಾಜ ಸೇವೆಗೆ ಕೊನೆ ಇಲ್ಲ, ಆದರೆ ಪ್ರಾರಂಭ ಇದೆಯಲ್ವಾ? ಮತ್ತೊಂದು ಊರಿಗೆ ಮತ್ತೊಂದು ಆಟೋ ಡ್ರೈವರ್ ಕಥೆಯನ್ನು ಹುಡುಕ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ನಗುವಿನ ಮೀಟರ್ ಹಾಕಿ ಪ್ಲೀಸ್. ಕೇಳದೇನೆ ಹತ್ರ ಬಂದು ಹೆಲ್ಪ್ ಮಾಡೋರು, ಊರನ್ನೆಲ್ಲ ಗೂಗಲ್ ಮ್ಯಾಪಿಗಿಂತ ಚೆನ್ನಾಗಿ ಬಲ್ಲೋರು, ಯಾರೇ ಆದ್ರೂ ಎಲ್ಲಿಗಾದ್ರೂ ಕರ್ಕೊಂಡೋಗೋರು, ಜನ ಸೇವೆಯಲ್ಲಿ ಆಟೋ ಸೌಂಡೇ ಜೋರು. ಕಷ್ಟಪಟ್ಟು ದುಡಿಯೋದನ್ನೇ ಮಂತ್ರ ಅಂದೋರು, ಖಾಲಿ ಹೊಟ್ಟೆಯಲ್ಲೂ ಕಾಯಕವೇ ದೈವ ಅನ್ನೋರು. ಬಿಸಿಲೇ ಇರಲಿ ಮಳೆಯೇ ಬರಲಿ ಜಗ್ಗಲ್ಲಾಗೂರು, ಇವರೇ ಇಲ್ಲದೆ ಹೋದ್ರೆ ಊರೇ ನಿಂತ ನೀರು. ಕಾಲವು ಕಲಿಸಿ